ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದೇವಜನರೇ, ಕಳೆದಂಥ ಭಾಗದಲ್ಲಿ ನಾವು ಅರ್ಧಕ್ಕೆ ನಿಲ್ಲಿಸಿರುವಂಥ ಅಂಶವನ್ನು ಪೂರ್ತಿಯಾಗಿ ಇವತ್ತು ನೋಡಿಕೊಳ್ಳೋಣ. ಅಂಶದ ಹೆಸರು ಏನು ಅಂತೇಳಿ ನೋಡುವಾಗ ಅನುಮಾನಾಸ್ಪದವಾಗಿ ಮಾರ್ಪಡುತ್ತಿರುವಂತಹ ದೇವರು. ಮತ್ತೆ ಹೇಳ್ತೀನಿ, ಅನುಮಾನಾಸ್ಪದವಾಗಿ ಮಾರ್ಪಡುತ್ತಿರುವಂಥ ದೇವರು ಭಾಗ 2. ನಾವು ಸ್ಪಷ್ಟವಾಗಿ ಕೆಲವೊಂದು ಕಾರ್ಯಗಳನ್ನು 1ನೇ ಭಾಗದಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಅರ್ಥ ಮಾಡಿಕೊಂಡಿರುವಂಥ ಕಾರ್ಯಗಳಲ್ಲಿ ಕೆಲವೊಂದು ವಿಷಯಗಳನ್ನು ಮಾತ್ರವೇ ಅರ್ಥ ಮಾಡಿಕೊಂಡಿದ್ದೀವಿ. ದೇವರು ಯಾವ ರೀತಿಯಾಗಿ ಒಬ್ಬರಿಗೆ ಒಂದು ರೀತಿಯಾಗಿ ಮತ್ತೊಬ್ಬರಿಗೆ ಇನ್ನೊಂದು ರೀತಿಯಾಗಿ ದೇವರು ಯಾಕೆ ಮಾಡಿದ್ದಾನೆ, ದೇವರಲ್ಲಿ ವ್ಯತ್ಯಾಸವಾದಂಥ ಕಾರ್ಯಗಳು ಏನಕ್ಕೋಸ್ಕರ ಕಾಣುತ್ತಿದ್ದಾವೆ ಎನ್ನುವಂಥ ವಿಚಾರಗಳನ್ನು ನೋಡಿಕೊಂಡಿದ್ದೀವಿ. ಅದಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ನಾವು ಮುಂದಿನ ಒಂದು ಸಮಯಗಳಲ್ಲಿ ನೋಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಓದ ಒಂದು ಭಾಗದಲ್ಲಿ ಮಾತನಾಡಿಕೊಂಡಂಥ ವಿಚಾರವನ್ನು ಇವತ್ತು ಕೂಡ ಈ ಒಂದು ಸಮಯದಲ್ಲೂ ಕೂಡ ಮುಂದುವರಿಸಿಕೊಳ್ಳೋಣ, ಕಂಟಿನ್ಯೂ ಮಾಡಿಕೊಳ್ಳೋಣ. ಅದೇನು ಅಂತೇಳಿ ನೋಡುವಾಗ ದಾವೀದನ ವಿಷಯದಲ್ಲೂ ಕೂಡ ದೇವರು ಮಾಡಿರುವಂಥ ಒಂದು ಕಾರ್ಯಗಳು ಏನು ಅಂತೇಳಿ ಅರ್ಥವಾಗುತ್ತೆ. ಅದನ್ನು ಸ್ಪಷ್ಟವಾಗಿ ದಾವೀದನ ವಿಷಯದಲ್ಲಿ ದೇವರು ಯಾವ ರೀತಿಯಾಗಿ ವ್ಯತ್ಯಾಸವಾಗಿ ಕಂಡಿದ್ದಾರೆ ಎನ್ನುವಂಥದ್ದನ್ನು ನೋಡಿಕೊಳ್ಳೋಣ. 1 ಪೂರ್ವ ವೃತ್ತಾಂತ ಕಾಲ 17ನೇ ಅಧ್ಯಾಯ 3ನೇ ವಚನವನ್ನು ಸ್ಪಷ್ಟವಾಗಿ ಯಾರಾದರೂ ಓದಿಕೊಳ್ಳೋಣ. 1 ಪೂರ್ವ ವೃತ್ತಾಂತ ಕಾಲ 17ನೇ ಅಧ್ಯಾಯ 3ನೇ ವಚನ. ಅದೇ ರಾತ್ರಿಯಲ್ಲಿ ದೇವರು ನಾತಾನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಹೋಗಿ ನನ್ನ ಸೇವಕನಾದ ದಾವೀದನಿಗೆ ನೀನು ನನಗೆ ಆಲಯವನ್ನು ಕಟ್ಟಬಾರದು. ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು, ಇದು ಯಾವ ಒಂದು ಸಂದರ್ಭ ಅಂತೇಳಿ ನೋಡುವಾಗ ದೇವರು ಆ ಒಂದು ಆಜ್ಞಾ ಮಂಜೂಷ ಪೆಟ್ಟಿಗೆಗಳನ್ನು ಅಂದರೆ ಆಜ್ಞೆಗಳನ್ನು ಕೊಟ್ಟಿರ್ತಾರೆ. ದೇವರು ಕಲ್ಲಿನ ಹಲಗೆಗಳನ್ನು ಕೊಟ್ಟಿರುವಂಥ ಆ ಕಲ್ಲಿನ ಹಲಗೆಗಳನ್ನು ಆಜ್ಞಾ ಮಂಜೂಷ ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾರೆ. ಆಜ್ಞಾ ಮಂಜೂಷ ಪೆಟ್ಟಿಗೆ ಒಂದು ಬಟ್ಟೆಯಿಂದ ಮಾಡಲ್ಪಟ್ಟಂಥ ಗೂಡಾರದಲ್ಲಿ ದಾವೀದನ ಕಾಲದಲ್ಲಿ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಆ ಒಂದು ಸಮಯದಲ್ಲಿ ದಾವೀದನು ಅರಸನಾಗಿದ್ದಂಥ ಕಾಲ ಆಗಿರುವಂಥ ಕಾರಣ ಆತನು ಅರಮನೆಯಲ್ಲಿ ವಾಸ ಮಾಡ್ತಿರ್ತಾನೆ. ದೇವರ ಮಂಜೂಷ ಆ ಬಟ್ಟೆಯಿಂದ ಮಾಡಲ್ಪಟ್ಟಂಥ ಗೂಡಾರದಲ್ಲಿ ಇರುತ್ತೆ. ದಾವೀದನು ಒಂದು ಸಾರಿ ಆಲೋಚನೆ ಮಾಡಿ ನೋಡ್ತಾನೆ, ನಾನು ಅರಸನಾಗಿರುವಂಥವನು, ನಾನೇ ಈ ಒಂದು ದೊಡ್ಡ ಅರಮನೆಯಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ, ದೇವರ ಒಂದು ಮಂಜೂಷವಾದರೂ ಬಟ್ಟೆಯಿಂದ ಮಾಡಲ್ಪಟ್ಟಂಥ ಗೂಡಾರದಲ್ಲಿದೆ, ಆದ ಕಾರಣ ನಾನೇನು ಮಾಡಬೇಕು, ದೊಡ್ಡ ಒಂದು ಆಲಯವನ್ನು ಕಟ್ಟಬೇಕು ಎಂಬುದಾಗಿ ಆಲೋಚನೆ ಮಾಡಿ ನೋಡ್ತಾನೆ. ಈತನು ಈ ರೀತಿಯಾಗಿ ಆಲೋಚನೆ ಮಾಡಿದಾಗ ದೇವರು ಈ ವಿಷಯವನ್ನು ಅರ್ಥ ಮಾಡಿಕೊಂಡು ನಾತಾನ್ ಎನ್ನುವಂಥ ಪ್ರವಾದಿಯನ್ನು ದಾವೀದನ ಬಳಿಗೆ ಕಳಿಸ್ತಾರೆ. ಏನಕ್ಕೋಸ್ಕರ ಅಂದರೆ ಈ ವಿಚಾರವಾಗಿ, ಅಂದರೆ ಈತನ ಆಲೋಚನೆಯ ವಿಚಾರದಲ್ಲಿ ಮಾತನಾಡೋದಕ್ಕೋಸ್ಕರವೇನೇನೆ. ಅಲ್ಲಿ ಏನಾಗುತ್ತೆ ಅಂತಂದರೆ 3ನೇ ವಚನ ಗಮನಿಸಿ. ಅದೇ ರಾತ್ರಿಯಲ್ಲಿ ಅಂದರೆ 17ನೇ ಅಧ್ಯಾಯ 1ನೇ ವಚನ 2ನೇ ವಚನಗಳಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದಂಥ ಕಾರ್ಯ ಗೊತ್ತಾಗುತ್ತೆ. 3ನೇ ವಚನದಲ್ಲಿ ಅದೇ ರಾತ್ರಿಯಲ್ಲಿ ದೇವರು ನಾತಾನನಿಗೆ, ಒಂದು ಸಾರಿ 1ನೇ ವಚನದಿಂದ ನೋಡ್ಬಿಡಿ. ದಾವೀದನು ತನ್ನ ಅರಮನೆಯಲ್ಲಿ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ, ಯೆಹೋವನ ನಿಬಂಧನ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ನಾತಾನನು ದಾವೀದನಿಗೆ, ಮನಸ್ಸಿದ್ದಂತೆ ಮಾಡು, ದೇವರು ನಿನ್ನ ಸಂಗಡ ಇರುತ್ತಾನೆ ಅಂದನು. ಅಂದರೆ ದಾವೀದನು ನಾತಾನ್ ಎನ್ನುವಂಥ ಪ್ರವಾದಿಗೆ ಈ ವಿಚಾರವನ್ನು ಹೇಳ್ತಿದ್ದಂಗೆನೇ ನಾತಾನ್ ಪ್ರವಾದಿ ಏನು ಹೇಳಿದ್ದಾನೆ, ನಿನ್ನ ಯಾವ ರೀತಿಯಾಗಿ ಮನಸ್ಸು ಬರುತ್ತೋ ಆ ರೀತಿಯಾಗಿ ನೀನು ಮಾಡು ಎಂಬುದಾಗಿ ನಾತಾನ್ ಪ್ರವಾದಿ ದಾವೀದನಿಗೆ ಹೇಳಿ ಹೊರಟೋಗಿದ್ದಾನೆ. ಆತನು ಹೋದ್ಮೇಲೆ ಅದೇ ರಾತ್ರಿಯಲ್ಲಿ ದೇವರು ನಾತಾನನಿಗೆ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ದಾವೀದನಿಗೆ ಹೇಳ್ತಾ ಇಲ್ಲ, ನಾತಾನನಿಗೆ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದೇನು ಅಂದರೆ, ಅದೇ ರಾತ್ರಿಯಲ್ಲಿ ದೇವರು ನಾತಾನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಹೋಗಿ ನನ್ನ ಸೇವಕನಾದ ದಾವೀದನಿಗೆ ನೀನು ನನಗೆ ಆಲಯವನ್ನು ಕಟ್ಟಬಾರದು, ನೀನು ನನಗೆ ಯಾವ ಆಲಯವನ್ನು ಕೂಡ ಕಟ್ಟಬಾರದು ಎಂಬುದಾಗಿ ಸ್ಪಷ್ಟವಾಗಿ ಕನ್ನಡ ಬೈಬಲಲ್ಲಿ ಗೊತ್ತಾಗುತ್ತೆ. ತೆಲುಗು ಬೈಬಲಲ್ಲಿ ಇದೇ ಒಂದು ಮಾತನ್ನು ನೋಡುವಂಥದ್ದಾದರೆ 3ನೇ ವಚನವನ್ನು ಓದ್ತೀನಿ ನೋಡಿ. ಒಂದು ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 3ನೇ ವಚನ. ఆ రాత్రియందు దేవుని యొక్క నాతానునకు ప్రత్యక్షమై ఇలాగు సెలవిచ్చెను, నీవు పోయి నా సేవకుడైన దావీదుతో ఇట్లనుము, యెహోవా సెలవిచ్చుమదేమనగా, నా నివాసమునకై యొక్క ఆలయము కట్టించుట నీ చేత కాదు.
ಅಂದರೆ ಆಲಯವನ್ನು ಕಟ್ಟುವುದಕ್ಕೆ ನಿನ್ನ ಕೈಯಲ್ಲಿ ಆಗಲ್ಲ ಎಂಬುದಾಗಿ ದೇವರು ಮಾತನಾಡಿದ್ದಾನೆ ಎನ್ನುವಂಥದ್ದು ತೆಲುಗು ಬೈಬಲಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ತೆಲುಗು ಬೈಬಲಲ್ಲಿರುವಂಥ ಮಾತನ್ನು ನಾವು ಆಲೋಚನೆಯಲ್ಲಿ ಇಟ್ಟುಕೊಂಡು ನಾವು ಆಲೋಚನೆ ಮಾಡುವಂಥದ್ದಾದರೆ ದಾವೀದನ ಕೈಯಲ್ಲಿ ಆಲಯವನ್ನು ಕಟ್ಟುವುದಕ್ಕೆ ಆಗಲ್ವಾ? ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು. ದಾವೀದನ ಒಂದು ಶಕ್ತಿ ಸಾಮರ್ಥ್ಯ ಎಂಥದ್ದು? ದೇವರು ಈ ರೀತಿಯಾಗಿ ನಿನ್ನ ಕೈಯಲ್ಲಿ ಆಲಯವನ್ನು ಕಟ್ಟೋದಕ್ಕೆ ಆಗಲ್ಲ ಎಂಬುದಾಗಿ ಮಾತಾಡ್ತಾ ಇದ್ದಾರೆ ಅಂತಂದರೆ ದಾವೀದನ ಶಕ್ತಿ ಸಾಮರ್ಥ್ಯ ಎಂಥದ್ದು ಎನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ ಒಂದು ಸಾರಿ 2 ಸಮುವೇಲ 5ನೇ ಅಧ್ಯಾಯ 25ನೇ ವಚನ. 2 ಸಮುವೇಲ 5ನೇ ಅಧ್ಯಾಯ 25ನೇ ವಚನ. 25ನ್ನು ಗಮನಿಸಿ. ದಾವೀದನು ಯೆಹೋವನ ಆಜ್ಞಾನುಸಾರವಾಗಿ ಮಾಡಿ ಫಿಲಿಷ್ಟಿಯರನ್ನು ಗೆಬದಿಂದ ಗೆರೆಜಿನವರೆಗೂ ಸಂಹರಿಸಿದನು. ಅಂದರೆ ಫಿಲಿಷ್ಟಿಯರನ್ನ ದಾವೀದನು ಸಂಹಾರ ಮಾಡಿದ್ದಾನೆ ಎನ್ನುವಂಥ ವಿಚಾರವನ್ನು ಬೈಬಲ್ ಸ್ಪಷ್ಟವಾಗಿ ತಿಳಿಸುತ್ತೆ. ಅಂದರೆ ದೊಡ್ಡ ಯುದ್ಧಗಳನ್ನು ಮಾಡಿದನಂತೆ. ದೊಡ್ಡ ಯುದ್ಧ ಅಂದರೆ ಇಲ್ಲಿ ಚೆನ್ನಾಗಿ ಗಮನಿಸಬೇಕು ಈ ಮಾತನ್ನು ನೋಡಿ. ದಾವೀದನು ಯೆಹೋವನ ಆಜ್ಞಾನುಸಾರವಾಗಿ, ಅಂದರೆ ದೇವರ ಆಜ್ಞೆಗೆ ಅನುಸಾರವಾಗಿನೇನೆ, ದೇವರ ಆಜ್ಞೆಯನ್ನು ಹೊರತುಪಡಿಸಿ ಅಲ್ಲ, ದೇವರ ಆಜ್ಞೆಗೆ ಅನುಸಾರವಾಗಿನೇನೆ ಈ ಒಂದು ಕೆಲಸವನ್ನು ಮಾಡಿದ್ದಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ಆಜ್ಞಾನುಸಾರವಾಗಿಯೇ ಈ ಯುದ್ಧಗಳನ್ನು ಮಾಡಿದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಇಂಥ ಯುದ್ಧಗಳನ್ನು ಮಾಡಿದಂಥವನಿಗೆ ಒಂದು ಆಲಯವನ್ನು ಕಟ್ಟುವುದಕ್ಕೆ ಅವನ ಕೈಯಲ್ಲಿ ಆಗಲ್ವಾ? ದೊಡ್ಡ ದೊಡ್ಡ ಯುದ್ಧಗಳನ್ನು ಮಾಡುವುದಕ್ಕೆ ಅವನ ಕೈಯಲ್ಲಿ ಆಗಿದೆ. ಗೋಲ್ಯಾತನನ್ನೇ ಆತನ ಚಿಕ್ಕ ವಯಸ್ಸಿನಲ್ಲೇ ಬಾಲ್ಯದಲ್ಲಿಯೇ ದೊಡ್ಡ ಗೋಲ್ಯಾತನನ್ನು, ಅಂದರೆ ಇಸ್ರಾಯೇಲರ ಸೈನಿಕರೇ ಕೊಲ್ಲೋದಕ್ಕೆ ಭಯಪಟ್ಟು ಹಿಂದೆ ಉಳಿದಂಥ ಸಮಯದಲ್ಲಿ ದಾವೀದನು ನನ್ನ ದೇವರ ನಾಮವನ್ನು ನೀನು ದೂಷಣೆ ಮಾಡ್ತೀಯ ಎನ್ನುವಂಥ ಒಂದು ವಿಚಾರವನ್ನು ಆಲೋಚನೆ ಮಾಡಿ ನೋಡಿ. ಆತನು ಗೋಲ್ಯಾತನನ್ನೇ ಕೊಂದಂಥವನು ಬಾಲ್ಯದಲ್ಲಿ. ಈ ಒಂದು ಪರಿಸ್ಥಿತಿಯನ್ನು ನೋಡುವಂಥದ್ದಾದರೆ ಆತನು ದೊಡ್ಡ ಅರಸನಾಗಿದ್ದಾನೆ, ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ, ಆತನು ದೊಡ್ಡ ಸಿಂಹಾಸನವನ್ನು ಏರಿದ್ದಾನೆ. ಇಂಥ ಸಿಂಹಾಸನವನ್ನು ಏರಿದಂಥವನಿಗೆ ಕಟ್ಟುವುದಕ್ಕೆ ಅವನ ಕೈಯಲ್ಲಿ ಆಗಲ್ವಾ? ಮತ್ತೆ 2 ಸಮುವೇಲ 8ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿ. 14ನೇ ವಚನ, 2 ಸಮುವೇಲ 8:14. ಅವನು ಎದೋಮಿನಲ್ಲೆಲ್ಲ ಕಾವಲು ದಂಡುಗಳನ್ನು ಇರಿಸಿದನು. ಎದೋಮ್ಯರೆಲ್ಲರೂ ದಾವೀದನ ದಾಸರಾದರು. ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ಉಂಟಾಯಿತು. ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು. ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ಉಂಟಾಯಿತು. ದಾವೀದನಿಗೆ ಎಲ್ಲಿ ಹೋದರೂ ಜಯ ಉಂಟಾಗಿದೆಯಂತೆ. ಯಾರಿಂದ? ಯೆಹೋವನ ಅನುಗ್ರಹದಿಂದಲೇ, ಅಂದರೆ ದೇವರ ಅನುಗ್ರಹದಿಂದಲೇ ದಾವೀದನಿಗೆ ಜಯ ಉಂಟಾಗಿದೆಯಾ? ದಾವೀದನಿಗೆ ಜಯ ಉಂಟಾಗಿದೆ. ಅಂದರೆ ಇಂಥ ದೊಡ್ಡ ದೊಡ್ಡ ಯುದ್ಧಗಳನ್ನು ಮಾಡಿದಂಥವನಿಗೆ, ದೊಡ್ಡ ದೊಡ್ಡ ಯುದ್ಧಗಳನ್ನು ಮಾಡುವುದಕ್ಕೆ ಸಹಾಯ ಮಾಡಿರುವಂಥ ದೇವರು ದಾವೀದನು ಆಲಯವನ್ನು ಕಟ್ಟುವುದಕ್ಕೆ ಸಹಾಯ ಮಾಡಲ್ವಾ? ಇಲ್ಲ ಈತನ ಕೈಯಲ್ಲಿ ಆಗಲ್ವಾ? ಯಾಕೆ ನಿನ್ನ ಕೈಯಲ್ಲಿ ಆಗಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ನೀನು ಆಲಯವನ್ನು ಕಟ್ಟಬಾರದು ಎಂಬುದಾಗಿ ಕನ್ನಡ ಬೈಬಲಲ್ಲಿ ಇದೆ ಅಂದರೆ ಆ ಮಾತನ್ನು ಏನಕ್ಕೆ ದೇವರು ಹೇಳ್ತಾ ಇದ್ದಾನೆ? ಯಾಕೆ ನೀನು ಕಟ್ಟಬಾರದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಂಥ ದೊಡ್ಡ ದೊಡ್ಡ ಯುದ್ಧಗಳನ್ನು ಮಾಡಿದಂಥವನು ಏನಕ್ಕೋಸ್ಕರ ಕಟ್ಟಬಾರದು? ಚೆನ್ನಾಗಿ ಗಮನಿಸಬೇಕು ಈ ಕಾರ್ಯವನ್ನು. ಒಂದು ಸಾರಿ ಒಂದು ಪೂರ್ವಕಾಲ ವೃತ್ತಾಂತ 22:7-8 ಓದಿ. ಒಂದು ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 7ನೇ ವಚನ 8ನೇ ವಚನ. ನಾನು ನನ್ನ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಬೇಕೆಂದು ಮನಸ್ಸು ಮಾಡಿದ್ದೆನು. ಆದರೆ ಯೆಹೋವನು ನನಗೆ, ನೀನು ಬಹಳ ರಕ್ತವನ್ನು ಸುರಿಸಿದವನು, ಮಹಾಯುದ್ಧಗಳನ್ನು ನಡೆಸಿದವನು ಆಗಿರುತ್ತಿ. ನೀನು ನನ್ನೆದುರಿನಲ್ಲಿ ಬಹಳ ರಕ್ತವನ್ನು ಸುರಿಸಿದ್ದರಿಂದ ನನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟಬಾರದು. ಒಳ್ಳೆ ವಿಚಿತ್ರವಾದಂಥ ಸಂಗತಿ ಇದು. ಚೆನ್ನಾಗಿ ಗಮನಿಸಿ. 7ನೇ ವಚನ 8ನೇ ವಚನ ಮತ್ತೆ ಓದ್ತೀನಿ ನೋಡಿ. ನಾನು ನನ್ನ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಬೇಕೆಂದು ಮನಸ್ಸು ಮಾಡಿದ್ದೆನು. ದಾವೀದನು ಹೇಳುವಂಥ ಮಾತು. ಆದರೆ ಯೆಹೋವನು ನನಗೆ, ನೀನು ಬಹಳ ರಕ್ತವನ್ನು ಸುರಿಸಿದವನು, ಮಹಾಯುದ್ಧಗಳನ್ನು ನಡೆಸಿದವನು ಆಗಿರುತ್ತಿ. ಬಹಳವಾಗಿ ರಕ್ತವನ್ನು ಸುರಿಸಿದೆಯಾ? ಮಹಾಯುದ್ಧಗಳನ್ನು ನಡೆಸಿದಂಥವನು ನೀನಾಗಿದೆಯಾ?
ಆದದ್ರಿಂದ ನೀನು ನನ್ನೆದುರಿನಲ್ಲಿ ಬಹಳ ರಕ್ತವನ್ನು ಸುರಿಸಿದ್ದರಿಂದ ನನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟಬಾರದು. ಇಲ್ಲಿ ಏನು ವಿಚಿತ್ರವಾದಂಥ ಸಂಗತಿ ಅಂತಂದರೆ, ನಾವು 2 ವಾಕ್ಯಗಳನ್ನು ಓದಿಕೊಂಡಿದ್ದೀವಿ. 2 ಸಮುವೇಲ 5:25, 2 ಸಮುವೇಲ 8:14. ಇವೆರಡು ವಚನಗಳಲ್ಲಿ ಗೊತ್ತಾಗುವಂಥ ಒಂದು ವಿಷಯ ಏನು ಅಂತೇಳಿ ನೋಡ್ಬೇಕಾ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದೇವರ ಆಜ್ಞಾನುಸಾರವಾಗಿಯೇ ದಾವೀದನು ಯುದ್ಧ ಮಾಡಿದ್ದಾನೆ ಎನ್ನುವಂಥ ಸಂಗತಿ. ದಾವೀದನು ದೇವರ ಅನುಮತಿಯ ಮೇರೆಗೆ ಯುದ್ಧವನ್ನು ಮಾಡಿರುವಂಥ ಕಾರಣ, ದೇವರ ಅನುಗ್ರಹದಿಂದಲೇ ಯುದ್ಧವನ್ನು ಮಾಡಿ ಗೆಲ್ಲಿಸಿರುವಂಥ ಕಾರಣ, ದೇವರೇ ನೀನು ಅವರೆಲ್ಲರ ಮೇಲೆ ಯುದ್ಧವನ್ನು ಮಾಡು ಅಂತೇಳಿ ಆತನೇ ಹೇಳಿ, ಇಲ್ಲಿ ನೋಡಿದ್ರೆ ನೀನು ಬಹಳವಾಗಿ ರಕ್ತವನ್ನು ಸುರಿಸಿದೆಯಾ, ಬಹಳವಾಗಿ ನೀನು ಯುದ್ಧವನ್ನು ಮಾಡಿದೆಯಾ, ಆದ್ದರಿಂದ ನೀನು ಆಲಯವನ್ನು ಕಟ್ಟಬಾರದು ಎಂಬುದಾಗಿ ಯಾಕೆ ಹೇಳ್ತಾ ಇದ್ದಾರೆ? ಅನುಮಾನಾಸ್ಪದವಾಗಿ ದೇವರು ಕಾಣ್ತಾ ಇಲ್ವಾ? ಯುದ್ಧವನ್ನು ಮಾಡು ಅಂತ ಹೇಳಿದ್ದೇ ದೇವರು. ಇಲ್ಲಿ ನೋಡಿದ್ರೆ ನೀನು ಯುದ್ಧವನ್ನು ಮಾಡಿದೆಯಾ, ರಕ್ತವನ್ನು ಸುರಿಸಿದೆಯಾ, ನೀನು ಆಲಯವನ್ನು ಕಟ್ಟಬಾರದು, ನೀನು ಶ್ರೇಷ್ಠವಾದಂಥ ಕಾರ್ಯವನ್ನು ಮಾಡಬಾರದು ಎಂಬುದಾಗಿ. ಅಂದರೆ ಆಲಯವನ್ನು ಕಟ್ಟುವಂಥದ್ದು ಶ್ರೇಷ್ಠವಾದಂಥ ಕಾರ್ಯ ಅಂತಂದರೆ, ಅಲ್ಲೂ ಕೂಡ ಆತನು ದೇವರ ಆ ಮಾತುಗಳನ್ನೇ ಕೇಳಿ ಯುದ್ಧವನ್ನು ಮಾಡಿದನಲ್ಲ, ದೇವರ ಆಜ್ಞೆಗೆ ಅನುಸಾರವಾಗಿಯೇ ಆತನು ಯುದ್ಧವನ್ನು ಮಾಡಿದನಲ್ಲ, ಅದು ಕೂಡ ಶ್ರೇಷ್ಠವಾದಂಥ ಕಾರ್ಯವೇ ತಾನೇ? ಆಲೋಚನೆ ಮಾಡಿ ನೋಡಬೇಕು. ನೀನು ಯುದ್ಧವನ್ನು ಮಾಡುವಂತನೇ ದೇವರು ಹೇಳಿ ಕಳಿಸಿ ಆತ ನಿನ್ನ ದೇವರ ಮಾತನ್ನು ನೆರವೇರಿಸ್ಕೊಂಡು ಬಂದಿದ್ದಾನೆ. ಇಲ್ಲಿ ನೋಡಿದ್ರೆ ನೀನು ಬಹಳವಾಗಿ ಯುದ್ಧವನ್ನು ಮಾಡಿದೆ, ನೀನು ಆಲಯವನ್ನು ಕಟ್ಟಬಾರದು ಎಂಬುದಾಗಿ ಆತನ ಮೇಲೆ ತಪ್ಪನ್ನು ಹೊರಿಸ್ತಾ ಇದ್ದಾರೆ. ಅಂದರೆ ಈ ಒಂದು ಸಂಗತಿಗಳ ಅರ್ಥ ಏನು? ಏನಕ್ಕೆ ದೇವರು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ? ಯಾಕೆ ದೇವರು ಈ ರೀತಿಯಾದಂಥ ಒಂದು ಕಾರ್ಯಗಳು, ದೇವರ ಕಾರ್ಯಗಳು ಯಾಕೆ ಅನುಮಾನವಾಗಿ ಕಾಣ್ತಾ ಇದೆ? ಒಂದು ಸಾರಿ ಕೀರ್ತನೆ 94:16ನೇ ವಚನ. ಕೀರ್ತನೆ 94:16. ದುಷ್ಟರಿಗೆ ವಿರೋಧವಾಗಿ ನನಗೋಸ್ಕರ ಹೇಳುವವರು ಯಾರು? ನೋಡಿ, ಇಲ್ಲೇನಿದೆ, ದುಷ್ಟರಿಗೆ ವಿರೋಧವಾಗಿ ನನಗೋಸ್ಕರ ಹೇಳುವಂಥವ್ರು ಯಾರು? ಅಂದರೆ ದುಷ್ಟರಿಗೆ, ದುಷ್ಟತನ ನಡೆಸುವಂಥವ್ರಿಗೆ ವಿರುದ್ಧವಾಗಿ ಎದ್ದೇಳಬೇಕು. ದುಷ್ಟತ್ವದಲ್ಲಿ ನಡೆಸುವಂಥವ್ರನ್ನ, ಅವ್ರಿಗೆ ವಿರುದ್ಧವಾಗಿ ನಿಂತ್ಕೊಂಡು ಅವ್ರನ್ನ ಖಂಡಿಸಬೇಕು. ದುಷ್ಟತ್ವದಲ್ಲಿ ನಡೆಯುವಂಥವ್ರನ್ನ ವಿರುದ್ಧವಾಗಿ ಅವ್ರಿಗೆ ಆಪೋಸಿಟ್ ಆಗಿ ನಿಂತ್ಕೋಬೇಕು ಅಂತ ಹೇಳಿ ದೇವರು ಹೇಳ್ತಾ ಇದ್ದಾನೆ ಇಲ್ಲಿ. ದುಷ್ಟರಿಗೆ ವಿರೋಧವಾಗಿ ನನಗೋಸ್ಕರ ಹೇಳುವವರು ಯಾರು? ದುಷ್ಟರಿಗೆ ವಿರುದ್ಧವಾಗಿ ಏನು ಮಾಡಬೇಕಂತೆ? ದೇವರಿಗೋಸ್ಕರ ನಿಲ್ಬೇಕಂತೆ. ಇವತ್ತು ದೇವರ ಬಗ್ಗೆ ಯಾರೋ ಕೆಟ್ಟದಾಗಿ ಏನು ಮಾತಾಡ್ತಾರೆ ಅಂತ ಅಂದರೆ, ದೇವರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿರುವಂಥವರ ಕರ್ತವ್ಯ ಏನು ಅಂತೇಳಿ ನೋಡುವಾಗ ಅವ್ರನ್ನ ಖಂಡಿಸುವಂಥದ್ದು. ಆದರೆ ಕ್ರಿಸ್ತಪೂರ್ವದಲ್ಲಿ ಯಾವ ರೀತಿಯಾಗಿ ಅವ್ರನ್ನ ಕೊಲ್ಲುವಂಥದ್ದು, ದೇವರನ್ನ ದೂಷಣೆ ಮಾಡಿದ್ರೆ ಕೊಲ್ಲಬೇಕು ಎನ್ನುವಂಥ ಶಿಕ್ಷೆಗಳಿದೆ. ದೇವರೇ ಇದನ್ನು ನೇಮಕ ಮಾಡಿದ್ದಾರೆ. ಆ ರೀತಿಯಾಗಿ ದುಷ್ಟರಿಗೆ ವಿರೋಧವಾಗಿ ನನಗೋಸ್ಕರ ಹೇಳುವಂಥವ್ರು ಯಾರು ಅಂದರೆ, ಗೋಲಿಯಾತನು ದೇವರನ್ನು ದೂಷಣೆ ಮಾಡ್ತಾನೆ, ದಾವೀದನ ಏನು ಮಾಡ್ತಾನೆ? ಕೊಲ್ತಾನೆ. ತಪ್ಪಿಲ್ವಾ? ತಪ್ಪಿಲ್ಲ. ಯಾಕೆ ಅಂತಂದ್ರೆ ದೇವರೇ ಆ ಮಾತನ್ನು ಹಾಕೊಂದು ಕಾಲಗಳಲ್ಲಿ ಆತನು ಹೇಳಿದಾನೆ. ಕೆಡುಕರಿಗೆ ವಿರೋಧವಾಗಿ ನನಗೋಸ್ಕರ ಎದ್ದು ನಿಲ್ಲುವವರು ಯಾರು? ಕೆಡುಕರಿಗೆ ವಿರೋಧವಾಗಿ ನನಗೋಸ್ಕರ ಎದ್ದು ನಿಲ್ಲುವಂಥವರು ಯಾರು? ಕೆಡುಕರಿಗೆ ವಿರುದ್ಧವಾಗಿ ದೇವರ ಪಕ್ಷವನ್ನು ವಹಿಸಬೇಕಂತೆ. ದೇವರ ಪಕ್ಷದಲ್ಲಿ ನಿಂತ್ಕೊಂಡು ಕೆಡುಕರಿಗೆ ವಿರುದ್ಧವಾಗಿ ಹೋರಾಡಬೇಕಂತೆ, ದುಷ್ಟರಿಗೆ ವಿರುದ್ಧವಾಗಿ ಹೋರಾಡಬೇಕಂತೆ. ದಾವೀದನ ಅದೇ ಕೆಲಸವನ್ನು ಮಾಡಿದ್ದಾನೆ. ದೇವರ ಪಕ್ಷದಲ್ಲಿ ನಿಂತ್ಕೊಂಡಿದ್ದಾನೆ. ಆತನು ಫಿಲಿಷ್ಟಿಯರು ದೇವರಿಗೆ ವಿರೋಧವಾಗಿ ಬಂದಿದ್ದಾರೆ, ಅವರನ್ನ ಸಂಹಾರ ಮಾಡಿದ್ದಾನೆ. ಎಷ್ಟು ಜನ ದೇವರಿಗೆ ವಿರುದ್ಧವಾಗಿ, ಇಸ್ರಾಯೇಲರಿಗೆ ವಿರುದ್ಧವಾಗಿ ಬಂದು ಅವರೆಲ್ಲರ ಮೇಲೆ ಯುದ್ಧಗಳನ್ನು ಮಾಡಿದ್ದಾನೆ. ದೇವರೇ ಸಹಾಯ ಮಾಡಿದ್ದಾರೆ. ದೇವರೇ ಅವರಿಗೆ ಯುದ್ಧವನ್ನು ಮಾಡ್ರಿ ಎಂಬುದಾಗಿ ಆಜ್ಞೆ ಕೊಟ್ಟಿದ್ದಾನೆ. ದೇವರ ಆಜ್ಞೆಯನ್ನು ನೆರವೇರಿಸಿದಂಥ ದಾವೀದನು ಮಾಡಿರುವಂಥ ತಪ್ಪೇನು? ಯುದ್ಧವನ್ನು ಮಾಡೋದಕ್ಕೂ ಹೇಳಿದ್ದು ದೇವರೇ. ಆಲಯವನ್ನು ಕಟ್ಟಬೇಡ, ನಿನ್ನ ರಕ್ತವನ್ನು ಬಹಳವಾಗಿ ಸುರಿಸಿದೆಯಾ ಅಂತ ಹೇಳಿ ತಪ್ಪು ಹೊರಿಸಿ ಮಾತಾಡ್ತಿರುವಂಥದ್ದು ಕೂಡ ದೇವರೇ. ಯಾಕೆ ದೇವರು ಈ ರೀತಿಯಾಗಿ ಅನುಮಾನವಾಗಿ ಕಾಣ್ತಾ ಇದ್ದಾನೆ? ಯಾಕೆ ದೇವರು ಅನುಮಾನದ ರೀತಿಯಲ್ಲಿ ದೇವರು ವರ್ತಿಸ್ತಾ ಇದ್ದಾರೆ? ಇನ್ನೊಂದು ವಿಚಾರವನ್ನು ನೋಡಿಕೊಳ್ಳೋಣ. ಸೌಲನ ವಿಷಯದಲ್ಲಿ ದೇವರು ಯಾವ ರೀತಿಯಾದಂಥ ಕಾರ್ಯಗಳನ್ನು ಮಾಡಿದ್ದನೋ 1 ಸಮುವೇಲ 15ನೇ ಅಧ್ಯಾಯ 3ನೇ ವಚನ. 1 ಸಮುವೇಲ 15:3. ಈಗ ನೀನು ಹೋಗಿ, ಅಂದರೆ ಸೌಲನಿಗೆ ದೇವರು ಹೇಳ್ತಾ ಇರುವಂಥ ವಿಚಾರಗಳು, ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು. ದೇವರು ಸೌಲನಿಗೆ ಹೇಳ್ತಾ ಇದ್ದಾರೆ, ನೀನು
ಕನಿಕರ ಇಲ್ಲದಂಥ ರೀತಿಯಲ್ಲಿ ನೀನು ಹೋಗಿ ಅವರನ್ನ ಸಂಹಾರ ಮಾಡಬೇಕು ಅಂತ. ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ. ಕನಿಕರವಿಲ್ಲದಂಥ ರೀತಿಯಲ್ಲಿ ನೀನು ಯಾವುದೇ ಕಾರಣಕ್ಕೂ ಯಾವುದನ್ನು ಉಳಿಸದಂಥ ರೀತಿಯಲ್ಲಿ ಕೊಂದಾಕು, ನಿರ್ನಾಮ ಮಾಡು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಅಂದರೆ ಸೌಲನ್ನು ಏನು ಮಾಡ್ಬೇಕೀಗ? ಹೋಗಿ ಎಲ್ಲವನ್ನ ನಿರ್ನಾಮ ಮಾಡಬೇಕು. ಆದರೆ ಆತನು ಏನು ಮಾಡಿದ್ದನೋ, ಒಂದು ಸಮಯವಲ್ಲ 15:9 ಓದಿ. ಅದರಲ್ಲೇ 15ನೇ ಅಧ್ಯಾಯ 9ನೇ ವಚನ. ಸೌಲನು ಇಸ್ರಾಯೇಲ್ಯರು ಏನು ಮಾಡಿದ್ದಾರೆ ನೋಡಿ, ಯುದ್ಧಕ್ಕೆ ಹೋಗಿ ನೀವು ಹೋಗಿ ಸಂಹಾರ ಮಾಡಿರಿ ಅಂತ ಹೇಳಿದ್ರೆ ಇವ್ರೇನು ಮಾಡಿದ್ದಾರೆ? ಸೌಲನು ಇಸ್ರಾಯೇಲ್ಯರು ಆಗಾಗನನ್ನು, ಅಂದರೆ ಈ ರಾಜನನ್ನ, ಮೇಲ್ತರದ ಕುರಿಗಳು ಅಂದರೆ ಆ ಕುರಿ ಹಿಂಡುಗಳನ್ನು ಏನು ಸಾಕಿದಾರೋ ಅವರು, ಅದರಲ್ಲಿ ಶ್ರೇಷ್ಠವಾಗಿರುವಂಥವ್ರು, ಮೇಲ್ತರದವುಗಳು ಅಂದರೆ ಶ್ರೇಷ್ಠವಾಗಿರುವಂಥವುಗಳನ್ನು, ಈ ಶ್ರೇಷ್ಠವಾಗಿರುವಂಥವುಗಳನ್ನು ಏನು ಮಾಡಿದಾರಂತೆ? ಶ್ರೇಷ್ಠವಾದಂಥ ಮೇಲ್ತರದ ಕುರಿ ದನಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂಥ ಹೀನವಾದವುಗಳನ್ನೆಲ್ಲ ನಾಶ ಮಾಡಿಬಿಟ್ಟರು. ಸ್ಪಷ್ಟವಾಗಿ ಗಮನಿಸಬೇಕು. ಈ ಮೇಲ್ತರದ ಕುರಿಗಳನ್ನು, ದನಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದಂಥ ಪದಾರ್ಥಗಳನ್ನೆಲ್ಲ ನಾಶ ಮಾಡೋದಕ್ಕೆ ಇವರಿಗೆ ಮನಸ್ಸು ಬಂದಿಲ್ಲ. ಏನಕ್ಕೋಸ್ಕರ ನಾಶ ಮಾಡೋದಕ್ಕೆ ಮನಸ್ಸು ಬಂದಿಲ್ಲ ಅಂದರೆ, ನೋಡೋದಕ್ಕೆ ಚೆನ್ನಾಗಿದೆ, ನಾವಿದನ್ನು ಏನು ಮಾಡಬೇಕು? ನಮ್ಮ ದೇವರಿಗೋಸ್ಕರ ಸಮರ್ಪಣೆ ಮಾಡುವುದಕ್ಕೋಸ್ಕರ ಇದನ್ನು ತೆಗೆದುಕೊಂಡು ಹೋಗೋಣ. ಯಾಕೆ ಅಂತ ಹೇಳಿ ನೋಡುವಾಗ, ಏನು ನಾವು ದೇವರು ನಮಗೆ ಈ ಸೈನ್ಯವನ್ನು ಒಪ್ಪಿಸಿದ್ದಾನೆ, ನಾವು ಈ ಸೈನ್ಯದ ಮೇಲೆ ಯುದ್ಧವನ್ನು ಮಾಡಿದ್ದೀವಿ, ಯುದ್ಧವನ್ನು ಮಾಡಿರುವಂಥ ಕಾರಣ ನಾವು ಇದರಿಂದನ ದೇವರಿಗೆ ಕಾಣಿಕೆಯಾಗಿ ಅರ್ಪಿಸೋಣ, ಇದರಲ್ಲಿರುವಂಥ ಕುರಿಗಳನ್ನು, ದನಗಳನ್ನು ಬಲಿಯಾಗಿ ಅರ್ಪಣೆ ಮಾಡುವುದಕ್ಕೋಸ್ಕರ ನಾವೇನು ಮಾಡೋಣ, ಇದನ್ನು ತಗೊಂಡು ಹೋಗೋಣ ಎಂಬುದಾಗಿ ಆತನ ಆಲೋಚನೆ ಮಾಡಿ ನೋಡಿದೆ. ಈ ಶಾಸ್ತ್ರಗಳ ಕಾಲವನ್ನು, ಅಂದರೆ ಶಾಸ್ತ್ರಗಳಲ್ಲಿ ನೋಡುವಂಥದ್ದಾದರೆ ಆರೋನನ ಕಾಲಗಳಲ್ಲಿ ಸ್ಪಷ್ಟವಾಗಿ ದೇವರು ಏನು ಆಜ್ಞೆ ಕೊಟ್ಟಿದ್ದಾನೆ ಅಂದರೆ, ಯಾವುದೇ ಪ್ರಾಣಿಯನ್ನು ಬಲಿಯಾಗಿ ಅರ್ಪಣೆ ಮಾಡಬೇಕು ಅಂದರೆ ಅದು ಶ್ರೇಷ್ಠವಾಗಿ ಇರಬೇಕು, ಅದರಲ್ಲಿ ಯಾವುದೇ ಕುಂದುಕೊರತೆಗಳಿರಂಗಿಲ್ಲ, ಮತ್ತು ಅದರಲ್ಲಿ ಯಾವುದೇ ಹೀನವಾದಂಥ ಕಾರ್ಯಗಳು, ರೋಗ ಹೊಂದಿರುವಂಥ ಕಾರ್ಯಗಳು ಯಾವುದು ಕೂಡ ಇರಂಗಿಲ್ಲ, ಶ್ರೇಷ್ಠವಾಗಿರಬೇಕು, ಅದನ್ನೇ ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಈ ಸೌಲನ್ನು ತಂದಿರೋದು ಕೂಡ ಮೇಲ್ತರದವು, ಅಂದರೆ ಶ್ರೇಷ್ಠವಾಗಿರುವಂಥವುಗಳನ್ನೇ ತಂದಿದ್ದಾನೆ. ದೇವರಿಗೋಸ್ಕರ ಸಮರ್ಪಣೆ ಮಾಡೋಣ ಅಂತ ಹೇಳಿ ಈತನು ಕೂಡ ಶ್ರೇಷ್ಠವಾಗಿರುವಂಥವುಗಳನ್ನು ತಂದರೆ ದೇವರೇನು ಮಾಡ್ತಾರೆ? ನೀನು ತಪ್ಪನ್ನು ಮಾಡಿದೆಯಾ ಎಂಬುದಾಗಿ ಹೇಳ್ತಾನೆ. ಅಂದರೆ ನೀನು ತಪ್ಪನ್ನು ಮಾಡಿದೆಯಾ, ನೀನು ದ್ರೋಹವನ್ನು ಮಾಡಿದೆಯಾ? ಇಲ್ಲಿ ಚೆನ್ನಾಗಿ ಗಮನಿಸಿ, 10-11ನೇ ವಚನದಿಂದ ಗಮನಿಸಿ. ಯೆಹೋವನು ಸಮುವೇಲನಿಗೆ, ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ, ಅವನು ನನ್ನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆ ಇಟ್ಟನು. ಅಂದರೆ ಆತನು ಹೋಗಿ ಬಲಿಗಳನ್ನು ಅರ್ಪಣೆ ಮಾಡೋದಕ್ಕೋಸ್ಕರ ಮೇಲ್ತರದ ಕುರಿದನಗಳನ್ನು ತೆಗೆದುಕೊಂಡು ಬಂದರೆ ದೇವರಲ್ಲಿ ಏನು ಮಾಡ್ತಾ ಇದ್ದಾರೆ? ಕೋಪ ಪಡ್ತಾ ಇದ್ದಾರೆ. ಏನಂತನ 10:11, ಯೆಹೋವನು ಸಮುವೇಲನಿಗೆ, ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ, ಅವನು ನನ್ನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ. ಆತನ ಆಜ್ಞೆಗಳನ್ನು ನೆರವೇರಿಸಿಲ್ವಾ? ಆತನು ಬಲಿಗಳನ್ನು ಅರ್ಪಣೆ ಮಾಡೋದಕ್ಕೋಸ್ಕರ ತಂದಿದ್ದು ಒಳ್ಳೇದಲ್ವಾ ಅದು? ಆತ ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆಯಿಟ್ಟನು. ಅವನು ಬೆಳಿಗ್ಗೆ ಎದ್ದು ಸೌಲನನ್ನು ನೋಡುವುದಕ್ಕೆ ಹೊರಟಾಗ ಅವನಿಗೆ, ಸೌಲನು ಕರ್ಮೇಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿಂದ ಘಟ್ಟ ಇಳಿದು ಗಿಲ್ಗಾಲಿಗೆ ಹೋದನೆಂಬ ವರ್ತಮಾನವು ಬಂದದರಿಂದ ಸಮುವೇಲನು ಅಲ್ಲಿಗೆ ಹೋದನು. ಸೌಲನು ಅವನನ್ನು ಕಂಡು, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದೆನು ಅಂದನು. ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದ್ದೀನಿ ಎಂಬುದಾಗಿ ಸೌಲನು ಸಮುವೇಲನಿಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ಸಮುವೇಲನು, ಹಾಗಾದರೆ ಇದೇನು? ಕುರಿಗಳ ಕೂಗು ನನ್ನ ಕಿವಿಗೆ ಬೀಳುತ್ತದೆ, ದನಗಳ ಶಬ್ದವು ನನಗೆ ಕೇಳಿಸುತ್ತದೆ ಎನ್ನಲು ಸೌಲನು, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸುವುದಕ್ಕಾಗಿ ಅಮಾಲೇಕ್ಯರ ಕುರಿದನಗಳಲ್ಲಿ ಮೇಲ್ತರದವುಗಳನ್ನು ಉಳಿಸಿ ತಂದಿದ್ದಾರೆ, ಮಿಕ್ಕಾದವುಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದವು ಎಂದು ಉತ್ತರ ಕೊಟ್ಟನು. ನಿನ್ನ ಜನರು ನಿನ್ನ ದೇವರಾದಂಥ ಯೆಹೋವನಿಗೋಸ್ಕರ ಯಜ್ಞ ಸಮರ್ಪಣೆ ಮಾಡೋದಕ್ಕೋಸ್ಕರ ತಂದಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದರೆ ಸೌಲನು ಮಾಡಿದ್ದರಲ್ಲಿ ಏನು ತಪ್ಪಿದೆಯಾ? ಚೆನ್ನಾಗಿ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು.
ಮತ್ತೆ ಇನ್ನೊಂದು ಸ್ಪಷ್ಟವಾದಂಥ ಕಾರ್ಯವನ್ನು ನೋಡಿ, ಏನು ಅಂತನ, ಆದಿಕಾಂಡ ಗ್ರಂಥ 12ನೇ ಅಧ್ಯಾಯ 2ನೇ ವಚನ. ಆದಿಕಾಂಡ ಗ್ರಂಥ 12ನೇ ಅಧ್ಯಾಯ 2ನೇ ವಚನ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ, ಇಲ್ಲಿ ಅಬ್ರಹಾಮನಿಗೆ ದೇವರು ಹೇಳಿರುವಂಥ ಮಾತನ್ನು ನೋಡಿ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳಿದೆ. ಆ ರೀತಿಯಾಗಿ ಆಶೀರ್ವಾದ ಮಾಡಿದರ ಇಲ್ವಾ ಎನ್ನುವಂಥದ್ದನ್ನು 13ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿ. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಅಂದರೆ 2ನೇ ವಚನ 13ನೇ ಅಧ್ಯಾಯ 2ನೇ ವಚನದಲ್ಲಿ ಅಬ್ರಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ಪಶುಗಳು ಬೆಳ್ಳಿ ಬಂಗಾರವೂ ಇದೆಯಂತೆ. ಅಂದರೆ ಅಬ್ರಹಾಮನು ಆತನಿಗೆ 12ನೇ ಅಧ್ಯಾಯ 1ನೇ ವಚನದಲ್ಲಿ, ನೀನು ನಿನ್ನ ಸ್ವದೇಶವನ್ನು ಬಂಧು ಬಳಗವನ್ನು ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ದೇವರು ಹೇಳಿದ್ದಾರೆ. ಅಲ್ಲಿಂದನ ಸ್ವದೇಶವನ್ನು ಬಿಟ್ಟು ಬಂದಂಥವನಿಗೆ ಇಷ್ಟೆಲ್ಲ ಸೊತ್ತುಗಳು ಬಂದಿದೆಯಾ ಅಂತ ನೋಡುವಾಗ ಸ್ವತ್ತುಗಳು ಬಂದಿದೆ. ಅಂದರೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರು ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ಹೇಳಿದಂಥ ಮಾತನ್ನು 13ನೇ ಅಧ್ಯಾಯ 2ನೇ ವಚನದಲ್ಲಿ ನೆರವೇರಿಸಿದಾನ ಅಂತ ನೋಡುವಾಗ ನೆರವೇರಿಸಿದಾನೆ. ಯಾವ ರೀತಿಯಾಗಿ ಬೆಳ್ಳಿ ಬಂಗಾರಗಳು ಮತ್ತು ಪಶು ಕುರಿಗಳು ಬಂದರನೇನೆ ಆಶೀರ್ವಾದವಾ ಅಂತ ಹೇಳ್ತೀಯಾ ಅಂತ ಹೇಳಿ ನೀವು ಅಂದ್ಕೊಂಡ್ರೆ, ಆಗಿನ ಕಾಲದಲ್ಲಿ ಅದು ಆಶೀರ್ವಾದವೇ. ಅದು ಯಾವ ರೀತಿಯಾಗಿ ಅಂತ ಅಂದರೆ 2 ಸಮುವೇಲ 6ನೇ ಅಧ್ಯಾಯವನ್ನು ನೋಡಿ. 2 ಸಮುವೇಲ 6ನೇ ಅಧ್ಯಾಯ 11, 12. ಎರಡು ಸಮುವೇಲ 6ನೇ ಅಧ್ಯಾಯ 11, 12. ಯೆಹೋವನ ಮಂಜೂಷವು ಗತ್ ಊರಿನ ಓಬೇದೆದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಅಂದರೆ ಇಲ್ಲಿ ಓಬೇದೆದೋಮನ ಮನೆಯಲ್ಲಿ ಆಗಮನಿಸ ಪೆಟ್ಟಿಗೆ 3 ತಿಂಗಳು ಇತ್ತಂತೆ. 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. ದೇವರವರ ಮನೆಯನ್ನು ಅವರ ಮನೆಯವರನ್ನು ಆಶೀರ್ವದಿಸಿದನಂತೆ. ಯಾವ ರೀತಿಯಾಗಿ ಆಶೀರ್ವದಿಸಿದನೋ 12ನೇ ವಚನವನ್ನು ಗಮನಿಸಿ. ಯೆಹೋವನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ ಓಬೇದೆದೋಮನನ್ನು ಅವನಿಗಿರುವುದೆಲ್ಲವನ್ನೂ ಆಶೀರ್ವದಿಸಿದ್ದಾನೆಂಬ ವರ್ತಮಾನವು. ಓಬೇದೆದೋಮನನ್ನು ಮತ್ತೆ ಆತನಿಗಿರುವಂಥದ್ದೆಲ್ಲವನ್ನ ಆಶೀರ್ವದಿಸಿದನಂತೆ. ಆತನಿಗೆ ದನಗಳಿದೆಯಾ? ಆಶೀರ್ವಾದ ಮಾಡಿದ್ದಾನೆ ಹೆಚ್ಚಾಗುವಂಥ ರೀತಿಯಲ್ಲಿ. ಆತನಿಗೆ ಬೆಳ್ಳಿ ಬಂಗಾರಗಳಿದೆಯಾ? ಆಶೀರ್ವಾದ ಮಾಡಿದ್ದಾನೆ ಹೆಚ್ಚಾಗುವಂಥ ರೀತಿಯಲ್ಲಿ. ಅಂದರೆ ಆತನಿಗೇನಿದೆಯೋ ಎಲ್ಲವೂ ಕೂಡ ಹೆಚ್ಚಾಗಿದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಈ ರೀತಿಯಾಗಿ ಆಶೀರ್ವಾದ ಮಾಡಿದ್ದಾನೆ ಎನ್ನುವಂಥದ್ದು ಅಬ್ರಹಾಮನ ವಿಷಯದಲ್ಲೂ ಕೂಡ ಗೊತ್ತಾಗುತ್ತೆ. ಅಬ್ರಹಾಮನ ವಿಷಯದಲ್ಲಿ ಆತನು ಆಶೀರ್ವಾದ ಮಾಡಿದ್ದೀನಿ ಅಂತ ಹೇಳಿದಾಗ ಅಬ್ರಹಾಮನಿಗೆ ಅಷ್ಟೆಲ್ಲ ಸೊತ್ತೆಲ್ಲ ಬಂದಿದೆ. ಬೈಬಲಲ್ಲಿ ಇನ್ನೂ ಒಂದು ಸಂಗತಿ ಇದೆ. ಅದೇನು ಅಂತೇಳಿ ನೋಡುವಾಗ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 28ನೇ ವಚನವನ್ನು ತೆಗಿರಿ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 28ನೇ ವಚನ. ಆ ದೂತನು ಆಕೆಯ ಬಳಿಗೆ ಬಂದು, ಅಂದರೆ ದೂತನು ಮರಿಯಳ ಬಳಿಗೆ ಬಂದು ಹೇಳ್ತಾ ಇದ್ದಾನೆ. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೆ ನಿನಗೆ ಶುಭವಾಗಲಿ. ಅಂದರೆ ದೇವರ ದಯೆಯನ್ನು ಹೊಂದಿದಂಥವಳೆ, ದೇವರ ಆಶೀರ್ವಾದವನ್ನು ಹೊಂದಿದಂಥವಳೆ, ದೇವರ ಕನಿಕರವನ್ನು ಹೊಂದಿದಂಥವಳೆ, ನಿನಗೆ ಶುಭವಾಗಲಿ, ನಿನಗೆ ಒಳ್ಳೆಯದಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಕರ್ತನು ನಿನ್ನ ಜೊತೆಯಲ್ಲಿ ಇದ್ದಾನೆ ಅಂತನ. ಮತ್ತು 29ನೇ ವಚನವನ್ನು, ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ. ಇದೇನಪ್ಪ ಇದು, ಈ ರೀತಿಯಾದಂಥ ಆಶೀರ್ವಾದ ನಾನು ಕೇಳಿಕೊಂಡೇ ಇಲ್ಲ. ದೇವರು ನನ್ನನ್ನು ಆಶೀರ್ವಾದ ಮಾಡು ಅಂತ ನಾನು ಕೇಳ್ಕೊಂಡೇ ಇಲ್ಲ. ದೇವದೂತನು ಬಂದು ನೋಡಿದ್ರೆ ದೇವರ ದಯವನ್ನು ಹೊಂದಿದವಳೇ ಎಂಬುದಾಗಿ ಮಾತಾಡ್ತಾ ಇದ್ದಾನೆ. ಯಾವ ರೀತಿಯಾಗಿ ಇದು ಅಂತ ಹೇಳಿ ಮರಿಯಳು ಕನ್ಫ್ಯೂಸ್ ಆಗಿ ಹೋಗ್ತಾ ಇದ್ದಾಳೆ. ಇದೆಂಥ ಆಶೀರ್ವಾದ ಎಂಬುದಾಗಿ ಸ್ಪಷ್ಟವಾಗಿ ಗಮನಿಸಿ. ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದ್ದಾರೆ.
ಬೆಳ್ಳಿ ಬಂಗಾರಗಳು ಪಶುಧನಗಳು ಬಂದಿದೆ. ಓಬೇದೆದೋಮನ ಮನೆಯನ್ನು ಆಶೀರ್ವದಿಸಿದ್ದಾರೆ. ಅಲ್ಲಿ ಆತನಿಗಿರುವಂಥ ಸ್ವತ್ತೆಲ್ಲವೂ ಕೂಡ ಹೆಚ್ಚಾಗಿ ಹೋಗಿದೆ. ಆತನಿಗಿರುವಂಥದ್ದನ್ನೆಲ್ಲವನ್ನು ದೇವರು ಆಶೀರ್ವಾದ ಮಾಡಿದ್ದಾನೆ. ಯಾಕೆಂದರೆ ಯೋಬನ ಸಂಗತಿಗಳು ಈ ಒಂದು ವಿಷಯದಲ್ಲಿ ಜ್ಞಾಪಕದಲ್ಲಿ ಇಟ್ಕೋಬೇಕು. ಯಾಕೆ ಅಂತ ಹೇಳಿ ನೋಡುವಾಗ, ಯೋಬನಿಗೆ ಅಷ್ಟೊಂದು ಒಂಟೆಗಳು, ಅಷ್ಟೊಂದು ದನಕುರಿಗಳು, ಅಷ್ಟೊಂದು ಎತ್ತುಗಳು ಇವೆಲ್ಲ ಎಲ್ಲಿಂದ ಬಂತು ಹೇಳಿ ನೋಡುವಾಗ ದೇವರ ದಯೆಯಿಂದಲೇ ಬಂದಿದೆ. ಯಾಕೆಂದರೆ ಸೈತಾನನ ವಿಚಾರವನ್ನು ಗಮನಿಸ್ತಾ ಹೇಳ್ತಾನೆ, ನೀನು ಆತನಿಗಿರುವಂಥದ್ದನ್ನೆಲ್ಲ ಸುತ್ತು ಬೇಲಿ ಹಾಕಿ ಕಾಪಾಡ್ತಾ ಇದೆಯಾ, ಆತನಿಗೆ ಆಶೀರ್ವಾದ ಮಾಡಿದೆಯೇ ನೀನು. ಆದದ್ರಿಂದಲೇ ಏನಾಗಿದೆ, ಆತನಿಗೆ ಬಹಳವಾದಂಥ ಐಶ್ವರ್ಯ ಇರೋದ್ರಿಂದಲೇ ನೀನು ಕಾಪಾಡ್ತೀಯ, ನೀನು ಆಶೀರ್ವಾದ ಮಾಡ್ತೀಯ ಅಂತ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೆ ಅಂತ. ಅಂದರೆ ದೇವರ ಆಶೀರ್ವಾದ ಆಗಿನ ಕಾಲದಲ್ಲಿ ಆ ರೀತಿಯಾಗಿತ್ತು ಅಂತ ನೋಡುವಾಗ ಆ ರೀತಿಯಾಗಿತ್ತು ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಅದೇ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 42ನೇ ವಚನವನ್ನು ಗಮನಿಸಿ ಜಾಗ್ರತೆಯಿಂದನ. ಎಲಿಜಬೆತಳು ಮರಿಯಳು ಕೂಡ ಇಲ್ಲಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದಾಳೆ. ಅಬ್ರಹಾಮನು ದೇವರ ಆಶೀರ್ವಾದವನ್ನು ಒಂದು ಕಾಲದಲ್ಲಿ ಹೊಂದಿಕೊಂಡ್ರೆ, ಈ ಒಂದು 1ನೇ ಶತಮಾನದಲ್ಲಿ ಮರಿಯಳು ಕೂಡ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದಾಳೆ. ಮತ್ತು ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಆಕೆ ಮಾತಾಡ್ತಾ ಇದ್ದಾಳೆ. ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು, ನೀನು ಸ್ತ್ರೀಯರೊಳಗೆ ನಿನ್ನ ಆಶೀರ್ವಾದವನ್ನು ಹೊಂದಿದಂಥವಳು. ಅಂದರೆ ದೇವರಿಂದ ಮರಿಯಳ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಳ. ಮರಿಯಳು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾಳೆ. ಅಬ್ರಹಾಮನು ಒಂದು ಸಮಯದಲ್ಲಿ ಯಾವ ರೀತಿಯಾಗಿ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡೋ ಆ ರೀತಿಯಾಗಿ 1ನೇ ಶತಮಾನದಲ್ಲೂ ಕೂಡ ಮರಿಯಳು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಳು. ಆ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡಂತಹ ಅಬ್ರಹಾಮನ ಸಂಗತಿಯನ್ನು ನೋಡುವಂಥದ್ದಾದರೆ ಆತನು ಬಹು ಐಶ್ವರ್ಯವಂತನಾಗಿದ್ದಾನೆ. ಯಾಕೆಂದರೆ ಲೋಟನ ಕುರಿ ಕಾಯುವಂಥವ್ರಿಗೂ ಅಬ್ರಹಾಮನ ಕುರಿ ಕಾಯುವಂಥವ್ರಿಗೂ ಕೂಡ ಒಂದೊಂದ್ಸರಿ ಜಗಳವೇ ಆಗುತ್ತೆ. ಯಾಕೆ ಅಂತಂದರೆ ಅವ್ರಿಗೆ ಬಹಳವಾಗಿ ಸ್ವತ್ತು ಹೆಚ್ಚಾಗಿ ಹೋಗುತ್ತೆ, ಅವ್ರಿಗೆ ಕುರಿ ಮೇಯೋದಕ್ಕೆ ಜಾಗವೇ ಇರಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರವೇ ಅಂದರೆ ಅಷ್ಟರ ಮಟ್ಟಿಗೆ ಅವರಿಗೆ ಕುರಿದನಗಳು ಅಂದರೆ ಅವ್ರಿಗೆ ಸಂಪತ್ತು ಹೆಚ್ಚಾಗುತ್ತೆ ಅಂತ ನೋಡುವಾಗ ಅಷ್ಟು ಹೆಚ್ಚಾಗುತ್ತೆ. ಯಾಕೆಂದರೆ ದೇವರೇ ಆಶೀರ್ವಾದ ಮಾಡಿರುವಂಥ ಕಾರಣ. ಈಗ ದೇವರ ಅಬ್ರಹಾಮನನ್ನು ಆಶೀರ್ವಾದ ಮಾಡಿದರೆ ಅವರಿಗೆ ಬಹಳವಾದಂಥ ಸ್ವತ್ತು ಹೆಚ್ಚಾಗಿದೆ. ಇಲ್ಲಿ ಮರಿಯಳನ್ನು ಕೂಡ ದೇವರ ಆಶೀರ್ವಾದ ಮಾಡಿದ್ದಾರೆ. ಆದರೆ ಮರಿಯಳಿಗೆ ಯಾವ ಸ್ವತ್ತಿಲ್ಲ. ವಿಚಿತ್ರವಾದಂಥ ಸಂಗತಿ ಗಮನಿಸಿ, ಮರಿಯಳಿಗೆ ಯಾವ ಸ್ವತ್ತು ಇಲ್ಲ ಅಂದರೆ ಸ್ಪಷ್ಟವಾಗಿ ಗಮನಿಸಬೇಕು, ಬಹಳವಾದಂಥ ಸ್ವತ್ತುಗಳು ಏನೂ ಇಲ್ಲ. ಆತನಿಗೆ ಭೌತಿಕವಾದಂಥ ಆ ರೀತಿಯಾಗಿ ಭೌತಿಕವಾದಂಥ ಏನು ಶ್ರೀಮಂತಿಕೆ ಬಂತೋ, ಭೌತಿಕವಾದಂಥ ಆಶೀರ್ವಾದ ಬಂತೋ ಆ ರೀತಿಯಾದಂಥ ಆಶೀರ್ವಾದಗಳು ಇಲ್ಲ. ಮಕ್ಕಳಿರ್ಬೋದು, ಗಂಡನಿರ್ಬೋದು, ಮನೆ ಇರ್ಬೋದು. ಆದರೆ ಬೈಬಲಲ್ಲಿ ಎಲ್ಲೂ ಕೂಡ ಬಹಳವಾದಂಥ ಇದಿತ್ತು, ಬಹಳವಾದಂಥ ಶ್ರೀಮಂತರು ಎಂಬುದಾಗಿ ಈ ಒಂದು ಯೋಸೇಫ ಮರಿಯಳ ವಿಷಯದಲ್ಲಿ ಬರೆಯಲ್ಪಟ್ಟಿಲ್ಲ. ಯೋಸೇಫನೇನೋ ಆತನು ಕಾರ್ಪೆಂಟರ್ ಎಂಬುದಾಗಿ ಕಾಣುತ್ತೆ. ಚೆನ್ನಾಗಿ ಗಮನಿಸಿ, ಮರಿಯಳಿಗೆ ಆಕೆಯ ಜೀವನದುದ್ದಕ್ಕೂ ಕಷ್ಟ ಎನ್ನುವಂಥದ್ದು ಬೈಬಲಲ್ಲಿ ಕಾಣುತ್ತೆ. ದೇವರ ದಯೆಯನ್ನು ಹೊಂದಿಕೊಂಡಂಥ ಮರಿಯಳು ಆವತ್ತಿನಿಂದ ಕ್ರಿಸ್ತನ ಶಿಲುಬೆಯವರೆಗೂ ಕೂಡ ಪಟ್ಟಿರುವಂಥ ಭಯಂಕರವಾದಂಥ ಪಾಡುಗಳು ಬೈಬಲ್ನ ಆಳವಾಗಿ ಅಧ್ಯಯನ ಮಾಡಿದ್ರೆ ಕಾಣುತ್ತೆ. ಒಂದು ಕಾಲದಲ್ಲಿ ಆಶೀರ್ವಾದ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಭೌತಿಕವಾದಂಥ ಆಶೀರ್ವಾದಗಳನ್ನು, ಭೌತಿಕವಾದಂಥ ಸ್ವತ್ತುಗಳನ್ನು ಕೊಟ್ಟಿರುವಂಥ ದೇವರು ಇಲ್ಲೂ ಕೂಡ ಮರಿಯಳನ್ನು ಆಶೀರ್ವಾದ ಮಾಡಿ ಯಾಕೆ ಭೌತಿಕವಾದಂಥ ಆಶೀರ್ವಾದಗಳನ್ನು ಕೊಟ್ಟಿಲ್ಲ, ಯಾಕೆ ಈಕೆ ಶ್ರೀಮಂತಳಾಗಿಲ್ಲ, ಯಾಕೆ ಈಕೆ ಜೀವನದಲ್ಲಿ ನೆಮ್ಮದಿ ಇಲ್ಲ, ಲೋಕ ರಕ್ಷಕನನ್ನೇ ಎತ್ತಿದಳೆ, ಪರಾತ್ಪರನಾದಂಥ ದೇವರ ಕುಮಾರನು ಈಕೆಯ ಗರ್ಭದಲ್ಲಿಯೇ ಬಂದಿದ್ದಾನೆ. ಆದರೆ ದೇವರು ಈಕೆಯನ್ನು ಕೂಡ ಆಶೀರ್ವದಿಸಿದ್ದಾರೆ. ಯಾಕೆ? ಅಬ್ರಹಾಮನಿಗೆ ಇದ್ದಂಥ ಕುರಿದನಗಳಾಗಲಿ, ಆತನಿಗಿದ್ದಂಥ ಸ್ವತ್ತು ಈಗೆ ಒಂದು ಮರಿಯಳಿಗೆ ಏನಕ್ಕೆ ಇಲ್ಲ? ದೇವರ ಅನುಮಾನವಾಗಿ ಕಾಣ್ತಾ ಇಲ್ವಾ? ವಿಚಿತ್ರವಾದಂಥ ಸಂಗತಿ ಏನು ಅಂತೇಳಿ ನೋಡುವಾಗ ಭಯಂಕರವಾದಂಥ ಪಾಡುಗಳನ್ನು ಪಟ್ಟಿದ್ದಾಳೆ ಮರಿಯಳು. ಕ್ರಿಸ್ತನನ್ನು ಗರ್ಭ ಧರಿಸಿದ ಕ್ಷಣದಿಂದ ಭಯಂಕರವಾದಂಥ ಪಾಡುಗಳು. ಚೆನ್ನಾಗಿ ಗಮನಿಸಿ. ಒಂದು ವೇಳೆ ಆ ಭಯಂಕರವಾದಂಥ ಪಾಡುಗಳು ಏನೋ ಎಂಬುದಾಗಿ ಒಂದು ವೇಳೆ ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ನಮ್ಮ ನಂಬರಲ್ಲಿರುವಂಥ ಈ ತಮ್ನೇಲಲ್ಲಿರುವಂಥ ಆ ಒಂದು ನಂಬರ್ಗೆ ವಾಯ್ಸ್ ಮೆಸೇಜನ್ನು ಹಾಕಿದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ. ಸ್ಪಷ್ಟವಾಗಿ ಗಮನಿಸಬೇಕು. ಆ ಕಾಲದಲ್ಲಿ ಆ ರೀತಿಯಾಗಿ ಆಶೀರ್ವಾದವನ್ನು ಮಾಡಿ ಐಶ್ವರ್ಯವನ್ನು ಕೊಟ್ಟಂಥ ದೇವರು ಮರಿಯಳನ್ನು ಆಶೀರ್ವಾದ ಮಾಡಿ ಯಾಕೆ ಐಶ್ವರ್ಯವನ್ನು ಕೊಟ್ಟಿಲ್ಲ? ಯಾಕೆ ಆಕೆ ಜೀವನದುದ್ದಕ್ಕೂ ಪಾಡುಗಳು? ಚೆನ್ನಾಗಿ ಗಮನಿಸಿ.
ಏನಕ್ಕೆ ದೇವರು ಈ ರೀತಿಯಾಗಿ ಒಬ್ಬ ಮನುಷ್ಯನಲ್ಲಿ ಒಂದು ರೀತಿಯಾಗಿ ಇನ್ನೊಬ್ಬ ಮನುಷ್ಯನಲ್ಲಿ ಇನ್ನೊಂದು ರೀತಿಯಾಗಿ ದೇವರು ಏನಕ್ಕೋಸ್ಕರ ವರ್ತಿಸ್ತಾ ಇದ್ದಾರೆ? ಏನಕ್ಕೋಸ್ಕರ ವರ್ತಿಸ್ತಾ ಇದ್ದಾರೆ? ಯಾಕೆ ದೇವರು ಅನುಮಾನವಾಗಿ ಕಾಣ್ತಾ ಇದ್ದಾನೆ? ಇನ್ನೊಂದು ಕೆಲವೊಂದು ವಾಕ್ಯಗಳನ್ನು ನೋಡಿಕೊಳ್ಳೋಣ. ನೆಹೆಮೀಯನ ಗ್ರಂಥ 9ನೇ ಅಧ್ಯಾಯ 17ನೇ ವಚನ. ನೆಹೆಮೀಯನ ಗ್ರಂಥ 9ನೇ ಅಧ್ಯಾಯ 17ನೇ ವಚನ. ಗಮನಿಸಿ, ನೀನು ಅವರ ಮಧ್ಯದಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನು ಅವರು ಮರೆತು ಮಾತು ಕೇಳದೆ ಹಠ ಹಿಡಿದು ತಮಗೊಬ್ಬ ನಾಯಕನನ್ನು ನೇಮಿಸಿಕೊಂಡು ಮುಂಚಿನಂತೆ ದಾಸರಾಗಿರುವುದಕ್ಕಾಗಿ ಐಗುಪ್ತ್ಯಕ್ಕೆ ಹಿಂತಿರುಗಬೇಕೆಂದಿದ್ದರು. ನೀನಾದರೂ ಪಾಪಗಳನ್ನು ಕ್ಷಮಿಸುವವನು, ಕನಿಕರ ದಯೆಗಳುಳ್ಳವನು, ದೀರ್ಘ ಶಾಂತನು, ಕೃಪಾಳುವೂ ಆಗಿದೇವರು. ಸ್ಪಷ್ಟವಾಗಿ ನೋಡಿ, ನೀನಾದರೂ ಪಾಪಗಳನ್ನು ಕ್ಷಮಿಸುವಂಥವನು. ದೇವರ ವಾಕ್ಯ ಇಲ್ಲಿ ಏನು ಹೇಳುತ್ತೆ? ದೇವರು ಪಾಪಗಳನ್ನು ಕ್ಷಮಿಸುವಂಥವನು, ಕನಿಕರ ದಯೆಗಳುಳ್ಳವನು, ಕನಿಕರವುಳ್ಳಂಥವನು, ದಯೆಗಳನ್ನು ಉಳ್ಳಂಥವನು, ದೀರ್ಘವಾಗಿ ಶಾಂತಿ ಉಳ್ಳಂಥವನು, ದೀರ್ಘ ಶಾಂತನು, ಕೃಪಾಳುವೂ ಆಗಿರುವಂಥ ದೇವರು. ಕೃಪಾಳುವೂ ಆಗಿರುವಂಥ ದೇವರು ಅಂತ ಅಂದರೆ ಪಾಪವನ್ನು ಕ್ಷಮಿಸೋದಕ್ಕೆ ದೇವರು ಸಿದ್ಧನಾಗಿದ್ದಾನ. ದೇವರು ಪಾಪವನ್ನು ಕ್ಷಮಿಸ್ತಾನ? ಪಾಪವನ್ನು ಕ್ಷಮಿಸ್ತಾನಂತೆ. ದಯಾಳುವಾಗಿದ್ದಾನಂತೆ, ದೀರ್ಘ ಶಾಂತನಾಗಿದ್ದಾನಂತೆ. ದೀರ್ಘ ಶಾಂತಿ ಅಂತೇಳಿ ನೋಡುವಾಗ ಯಾವಾಗಲೂ ಕೂಡ ಶಾಂತತೆಯಿಂದ ಇರುವಂಥದ್ದೇ. ದೇವರು ಕೋಪದ ಮುಖವುಳ್ಳವನಾಗಿ ಮಾಡಿಕೊಳ್ಳದೆ ಇರುವಂಥ ಪರಿಸ್ಥಿತಿಯೇ ದೀರ್ಘ ಶಾಂತಿ ಎಂಬುದಾಗಿ ಹೇಳ್ತೀವಿ. ಒಬ್ಬನು ಭಯಂಕರವಾದಂಥ ಒಂದು ಏನೋ ಅಪರಾಧವನ್ನು ಮಾಡ್ತಿದ್ರು ಕೂಡ ಅದನ್ನು ನೋಡಿ ದೇವರು ತಾಳ್ಮೆಯಿಂದ ಆತನಿಗೆ ಶಿಕ್ಷೆ ಕೊಡದಲ್ಲೇ ಇದ್ದಾನೆ ಅಂದರೆ ಅದನ್ನು ದೀರ್ಘ ಶಾಂತಿ ಎಂಬುದಾಗಿ ಹೇಳ್ತೀವಿ. ಇಲ್ಲಿ ದೀರ್ಘ ಶಾಂತಿ ಎಂಬುದಾಗಿ ದೇವರು ದೀರ್ಘ ಶಾಂತನು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಮತ್ತು 2 ಅರಸುಗಳು 24:3 ನೋಡಿ. 2 ಅರಸುಗಳು 24:3ನೇ ಅಧ್ಯಾಯವನ್ನು ಗಮನಿಸಿ. ಯೆರೂಸಲೇಮನ್ನು ನಿರಪರಾಧ ರಕ್ತದಿಂದ ತುಂಬಿಸಿದ ಮನಸ್ಸೆಯ ದುಷ್ಕೃತ್ಯಗಳನ್ನು ಯೆಹೋವನು ಕ್ಷಮಿಸದೇ ಹೋದನು. ಮನಸ್ಸೆಯ ದುಷ್ಕೃತ್ಯಗಳನ್ನು ಯೆಹೋವನು ಕ್ಷಮಿಸದೇ ಹೋದನು ಅಂದರೆ ಆ ನೆಹೆಮೀಯ 9:17 ಕ್ಷಮಿಸುವಂಥವನು, ಕನಿಕರವುಳ್ಳಂಥವನು, ದಯೆಯುಳ್ಳಂಥ ದೇವರು, ದೀರ್ಘ ಶಾಂತನು ಎಂಬುದಾಗಿ ಇದೆ. ಇಲ್ಲಿ ನೋಡಿದ್ರೆ ಆತನನ್ನು ಮನಸ್ಸೆಯ ದುಷ್ಕೃತ್ಯವನ್ನು ಕ್ಷಮಿಸೇ ಇಲ್ಲ ಎಂಬುದಾಗಿ ಇದೆ. ನೋಡಿ 3ನೇ ವಚನ ಮತ್ತೆ ಗಮನಿಸಿ. ಯೆರೂಸಲೇಮನ್ನು ನಿರಪರಾಧ ರಕ್ತದಿಂದ ತುಂಬಿಸಿದ ಮನಸ್ಸೆಯ ದುಷ್ಕೃತ್ಯಗಳನ್ನು ಯೆಹೋವನು ಕ್ಷಮಿಸದೇ ಹೋದನು. ಏನಕ್ಕೋಸ್ಕರ ಒಂದು ಕಡೆಯಲ್ಲಿ ಒಂದು ರೀತಿಯಾಗಿ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ರೀತಿಯಾಗಿ ಯಾಕೆ ದೇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಯಾಕೆ ವಾಕ್ಯವು ಬರೆಯಲ್ಪಡ್ತಾ ಇದೆ ಈ ರೀತಿಯಾಗಿ? ಯಾಕೆ ದೇವರು ಈ ರೀತಿಯಾಗಿ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ? ಸ್ಪಷ್ಟವಾಗಿ ಗಮನಿಸಬೇಕು. ಯಾಕೆ ದೇವರು ಅನುಮಾನವಾಗಿ ಕಾಣ್ತಾ ಇದ್ದಾನೆ? ಈ ಒಂದು ಮಾರ್ಪಿಗೆ, ದೇವರ ಈ ರೀತಿಯಾದಂಥ ಮಾರ್ಪಡುವಿಕೆಗೆ ಕಾರಣರು ಯಾರು? ಚೆನ್ನಾಗಿ ಗಮನಿಸಿ. ಇನ್ನೊಂದು ವಿಚಾರವನ್ನು ನಾವು ನೋಡಿಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಿಂದ 31ನೇ ವಚನವನ್ನು ನೋಡುವಂಥದ್ದಾದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದೇವರು ಈ ಸೃಷ್ಟಿಯನ್ನೆಲ್ಲ ಉಂಟು ಮಾಡಿದ್ದಾನೆ ಎನ್ನುವಂಥ ಸಂಗತಿ. ದೇವರು ಕಷ್ಟಪಟ್ಟು ಕೋಟ್ಯಾನುಕೋಟಿ ವರ್ಷಗಳು ಉಂಟು ಮಾಡಿದ್ದಾನೆ. ಕೋಟ್ಯಾನುಕೋಟಿ ವರ್ಷಗಳು ನೀವೊಂದುಕೊಂಡಂಥ ರೀತಿಯಲ್ಲಿ 6 ದಿನಗಳಲ್ಲಿ ದೇವರು ಉಂಟು ಮಾಡಿದ್ದಾನೆ ಅಂತಂದರೆ ಇವು ನಮ್ಮ ದಿನಗಳಲ್ಲ. ಒಂದು ವೇಳೆ ಈ ಒಂದು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬೇಕು ಅನಿಸಿದರೆ ಬೇರೆ ಸಮಯದಲ್ಲಿ ಖಂಡಿತವಾಗ್ಲೂ ಈ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳೋಣ, ನೀವು ಬಯಸುವಂಥದ್ದಾದರೆ. ಆದರೆ ಕೋಟ್ಯಾನುಕೋಟಿ ವರ್ಷಗಳು ಕಷ್ಟಪಟ್ಟು ಉಂಟು ಮಾಡಿದಂಥ ಈ ಒಂದು ಸೃಷ್ಟಿಯನ್ನು ದೇವರು ನಾಶ ಮಾಡುವುದಕ್ಕೆ ಸಿದ್ಧನಾಗಿದ್ದಾನ ಅಂತ ನೋಡುವಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 2 ಪೇತ್ರ 3:10 ಓಪನ್ ಮಾಡಿ. 2 ಪೇತ್ರ 3ನೇ ಅಧ್ಯಾಯ 10ನೇ ವಚನ. 2 ಪೇತ್ರ 3ನೇ ಅಧ್ಯಾಯ 10ನೇ ವಚನ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ, ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಆ ದಿನದಲ್ಲಿ ಅಂದರೆ ಮುಂದೆ ಒಂದು ದಿನ ಬರುತ್ತೆ, ಆ ದಿನದಲ್ಲಿ ಏನಾಗುತ್ತಂತೆ? ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಆಕಾಶ ಮಂಡಲವು ಏನಿದೆಯೋ
ಈ ದೊಡ್ಡ ಆಕಾಶ ಮಂಡಲವು ಏನಾಗುತ್ತಂತೆ, ಮಹಾಘೋಷದಿಂದ ಮಹಾಶಬ್ದದಿಂದ ಇಲ್ಲದೆ ರೀತಿಯಲ್ಲಿ ಹೋಗುತ್ತಂತೆ. ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುತ್ತಂತೆ. ಮನುಷ್ಯನಿಗೋಸ್ಕರವೇ, ಕೇವಲ 5 ಅಡಿ 6 ಅಡಿ 7 ಅಡಿ ಇರುವಂಥ ಮನುಷ್ಯನಿಗೋಸ್ಕರವೇ, ಈ ಚಿಕ್ಕ ಶರೀರಕ್ಕೋಸ್ಕರವೇ ಅಷ್ಟು ದೊಡ್ಡದಾಗಿರುವಂಥ ಸೂರ್ಯನನ್ನು ಉಂಟು ಮಾಡಿದಂಥ ದೇವರು ಈ ಒಂದು ಚಿಕ್ಕ ಮನುಷ್ಯನಿಗೋಸ್ಕರ ಇಷ್ಟು ದೊಡ್ಡ ಆಕಾಶವನ್ನು ಉಂಟು ಮಾಡಿರುವಂಥ ದೇವರು ಈ ಒಂದು ಮನುಷ್ಯನಿಗೋಸ್ಕರವೇ ನಕ್ಷತ್ರ ಮಂಡಲಗಳನ್ನು ಎಲ್ಲವನ್ನು ಉಂಟು ಮಾಡಿದಂಥ ದೇವರು ಈ ಸೃಷ್ಟಿಯನ್ನು ನಾಶ ಮಾಡ್ತಾನಂತೆ. ಸೂರ್ಯ ಚಂದ್ರ ನಕ್ಷತ್ರಗಳು ನಾಶವಾಗಿ ಹೋಗುತ್ತಂತೆ, ಆದರೆ ದೇವರೇ ನಾಶ ಮಾಡ್ತಾನೆ ಇದನ್ನೆಲ್ಲ. ಕಷ್ಟಪಟ್ಟು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಭೂಮಿಯು ಮತ್ತೆ ಅದರಲ್ಲಿರುವಂಥ ಕೆಲಸಗಳು ಸುಟ್ಟು ಹೋಗುತ್ತಂತೆ. ಸ್ಪಷ್ಟವಾಗಿ ಗಮನಿಸಬೇಕು. ಇವೆಲ್ಲವೂ ನಾಶವಾಗಿ ಹೋಗುತ್ತಾ? ಇವೆಲ್ಲವೂ ಕೂಡ ನಾಶವಾಗಿ ಹೋಗುತ್ತೆ. ಇವತ್ತಿಗೂ ವಿಜ್ಞಾನಿಗಳು ಅವರು ಕಷ್ಟಪಡ್ತಾ ಇದ್ದಾರೆ. ಮಾರ್ಸಲ್ಲಿ ಹೋಗಿ ಒಂದು ವೇಳೆ ಮನುಷ್ಯನು ಜೀವಂತವಾಗಿ ವಾಸ ಮಾಡೋದಕ್ಕೆ ಎಷ್ಟೋ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಚಂದ್ರಗ್ರಹದಲ್ಲಿ ಹೋಗಿ ವಾಸ ಮಾಡೋದಕ್ಕೆ ಎಷ್ಟೋ ಕಷ್ಟಗಳ ಪ್ರಯಾಸವನ್ನು ಪಡ್ತಾ ಇದ್ದಾರೆ. ಏನಕ್ಕೆ? ಈ ಭೂಮಿ ನಾಶವಾಗುತ್ತೆ ಎನ್ನುವಂಥ ಒಂದು ಸಂಗತಿ ಅವ್ರಿಗೆ ತಿಳಿದಿರುವಂಥ ಕಾರಣ. ಅವ್ರು ಹೇಳುವಂಥ ರೀಸನ್ಗಳು ಬೇರೆ, ಬೈಬಲಲ್ಲಿ ಬರೆದಿರುವಂಥ ರೀಸನ್ಗಳು ಬೇರೆ. ಭೂಮಿ ಏನಕ್ಕೋಸ್ಕರ ನಾಶವಾಗುತ್ತೋ ಎನ್ನುವಂಥ ವಿಚಾರದಲ್ಲಿ ಅವ್ರು ಹೇಳುವಂಥ ಕಾರ್ಯಗಳೇ ಬೇರೆ, ಸೃಷ್ಟಿಕರ್ತನ ಹೇಳುವಂಥ ಕಾರ್ಯಗಳೇ ಬೇರೆ. ಚೆನ್ನಾಗಿ ಗಮನಿಸಿ. ಅದು ಕಾರಣಗಳು ಏನೇ ಆಗಿರಲಿ, ನಾವು ಬೈಬಲಿನ ವಿಷಯಕ್ಕೆ ಬಂದಾಗ ಭೂಮಿ ಆಕಾಶಗಳು ಒಂದು ದಿನ ನಾಶವಾಗಿ ಹೋಗುತ್ತೆ. ಅಂದರೆ ಮನುಷ್ಯನಿಗೋಸ್ಕರವೇ ಕಷ್ಟಪಟ್ಟು ಉಂಟು ಮಾಡಿರುವಂಥ ಸೃಷ್ಟಿಯನ್ನು ದೇವರೇ ಏನಕ್ಕೆ ನಾಶ ಮಾಡ್ತಾನೆ? ದೇವರು ಅನುಮಾನವಾಗಿ ಮಾರ್ಪಾಡ್ತಾ ಇದ್ದಾನ? ದೇವರು ಅನುಮಾನವಾಗಿಯೇ ಮಾರ್ಪಾಡ್ತಾ ಇದ್ದಾನೆ. ದೇವರು ಯಾಕೆ ಅನುಮಾನವಾಗಿ ಮಾರ್ಪಾಡ್ತಾ ಇದ್ದಾನೆ? ಕಷ್ಟಪಟ್ಟು ಉಂಟು ಮಾಡಿದಂಥ ಸೃಷ್ಟಿಯನ್ನು ದೇವರು ಏನಕ್ಕೋಸ್ಕರ ನಾಶ ಮಾಡ್ತಾ ಇದ್ದಾನೆ? ಏನಕ್ಕೋಸ್ಕರ ನಾಶ ಮಾಡ್ತಾನೆ? ಚೆನ್ನಾಗಿ ಗಮನಿಸಬೇಕು ಈ ಕಾರ್ಯಗಳನ್ನು. ಮನುಷ್ಯನಿಗೋಸ್ಕರವೇ ಉಂಟು ಮಾಡಿದಂಥ ಸೃಷ್ಟಿಯನ್ನು ದೇವರೇ ನಾಶ ಮಾಡ್ತಾ ಇದ್ದಾನೆ ಅಂದರೆ ದೇವರು ಬದಲಾಗ್ತಾ ಇದ್ದಾನೆ. ಅನುಮಾನಾಸ್ಪದವಾಗಿಯೇ ದೇವರು ಬದಲಾಗ್ತಾ ಇದ್ದಾನೆ ಎನ್ನುವಂಥದ್ದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಆದಾಮನ ಕಾಲದಲ್ಲಿ ಆದಾಮ ಹವ್ವಳನ್ನು ದೇವರು ಉಂಟು ಮಾಡಿದ್ದಾನೆ. ಆದಾಮ ಹವ್ವಳನ್ನು ಉಂಟು ಮಾಡಿ ನೀವು ಬಹು ಸಂತಾನವುಳ್ಳವಂಥವರಾಗಿ ಹೆಚ್ಚಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ನೀವು ಬಹು ಸಂತಾನವುಳ್ಳವಂಥವರಾಗಿ ಹೆಚ್ಚಬೇಕು. ಅಂದರೆ ಬಹು ಸಂತಾನವುಳ್ಳಂಥವರಾಗಿ ಹೆಚ್ಚಬೇಕು ಅಂದರೆ ಆದಾಮ ಹವ್ವಳು ಅವರಿಬ್ಬರು ಸೇರಬೇಕು, ಅವರಿಗೆ ಮಕ್ಕಳು ಹುಟ್ಟಬೇಕು, ಅವರಿಗೆ ಮಕ್ಕಳು ಹುಟ್ಟಬೇಕು, ಅವರಿಗೆ ಮಕ್ಕಳು ಹುಟ್ಟಬೇಕು, ಅವ್ರಿಗೆ ಮಕ್ಕಳು ಹುಟ್ಟಬೇಕು. ಅಂದರೆ ಭೂಮಿಯ ಮೇಲೆ ಮನುಷ್ಯನ ಸಂಖ್ಯೆ ಹೆಚ್ಚಾಗಿ ಹೋಗ್ಬೇಕು. ಅಂದರೆ ದೈವ ಸಂತಾನ ಎನ್ನುವಂಥದ್ದು ಭೂಮಿಯ ಮೇಲೆ ಹೆಚ್ಚಾಗಿ ಹೋಗ್ಬೇಕು. ಅದಕ್ಕೋಸ್ಕರ ದೇವರು ಅವರಿಬ್ಬರನ್ನು ಆಶೀರ್ವದಿಸ್ತಾ ಇದ್ದಾನೆ. ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ನೀವು ಅಭಿವೃದ್ಧಿ ಹೊಂದಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ದೇವರ ಮಾತಿನ ಅರ್ಥ ಏನು? ಭೂಮಿ ಮೇಲೆ ಮನುಷ್ಯರು ಹೆಚ್ಚಾಗಬೇಕು. ಆ ರೀತಿಯಾಗಿ ಆಶೀರ್ವಾದ ಮಾಡಿದ್ದಾನೆ. ಭೂಮಿ ಮೇಲೆ ಮನುಷ್ಯರು ಹೆಚ್ಚಾಗಿ ಹೋಗಿದ್ದಾರೆ. ದೇವರ ಆಶೀರ್ವಾದದಂತೆ ದೇವರು ಭೂಮಿ ಮೇಲೆ ಮನುಷ್ಯರು ಹೆಚ್ಚಾಗಿ ಹೋಗಿದ್ದಾರೆ. ಆದಾಮನ ಕಾಲದಲ್ಲಿ ಆ ರೀತಿಯಾಗಿ ಆಶೀರ್ವದಿಸಿ ಮನುಷ್ಯರೆಲ್ಲ ಹೆಚ್ಚುತ್ತಾ ಬರುವಾಗ ನೋಹನ ಕಾಲದಲ್ಲಿ ನೋಡುವಾಗ ನಾಶ ಮಾಡಿದರು. ಜಲಪ್ರಳಯದ ಮೂಲಕವಾಗಿ ದೇವರು ಈ ಒಂದು ಭೂಮಿ ಮೇಲಿದ್ದಂಥ ಎಲ್ಲ ಮನುಷ್ಯರನ್ನ ನೋಹನ ಕಾಲದಲ್ಲಿ ನಾಶ ಮಾಡಿದ್ದಾರೆ. ಆಶೀರ್ವಾದ ಅಭಿವೃದ್ಧಿ ಬಹುಸಂತಾನ ಉಳ್ಳವರಾಗಿ ಹೆಚ್ಚಿರಿ ಅಂತ ಹೇಳಿದಂಥ ದೇವರೇ ಏನಕ್ಕೋಸ್ಕರ ನಾಶ ಮಾಡಿದ್ರು? ಬಹುಸಂತಾನ ಉಳ್ಳವರಾಗಿ ಹೆಚ್ಚಿರಿ ಅಂತ ಹೇಳಿದಂಥ ದೇವರೇ ಅವ್ರನ್ನ ಕಾಪಾಡಬೇಕು, ಇನ್ನೂ ಹೆಚ್ಚಾಗುವಂಥ ರೀತಿಯಲ್ಲಿ ಆಶೀರ್ವಾದ ಮಾಡಬೇಕು. ದೇವರ ಆಶೀರ್ವಾದದಂತೆ ಅವರು ಹೆಚ್ಚಾಗುತ್ತಾ ಬಂದರೆ ನೋಹನ ಕಾಲದಲ್ಲಿ ಎಲ್ಲರನ್ನ ನಾಶ ಮಾಡಿದ್ದಾನೆ ದೇವರು. ಯಾಕೆ ದೇವರು ಈ ರೀತಿಯಾಗಿ ಮಾರ್ಪಾಡ್ತಾ ಇದ್ದಾನೆ? ದೇವರು ಅನುಮಾನವಾಗಿ ಕಾಣ್ತಾ ಇಲ್ವಾ? ದೇವರು ಅನುಮಾನವಾಗಿಯೇ ಕಾಣ್ತಾ ಇದ್ದಾನೆ. ನಮ್ಗೆ ಎಷ್ಟೊಂದು ತಿಳಿದಂಥ ನಾವು ಏನೋ ಒಂದು ಕಾರ್ಯಗಳನ್ನು ನಾವು ನೋಡ್ತೀವಿ, ಆ ರೀತಿಯಾಗಿ ನಾವು ಅದನ್ನು ಸೈಡಿಗೆ ಹಾಕಿ ಹೋಗ್ಬಿಡ್ತೀವಿ. ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಿ ನೋಡಲ್ಲ. ದಾವೀದನ ವಿಷಯದಲ್ಲಿ ನೋಡುವಂಥದ್ದಾದರೆ ಆ ಊರಿಯನ ಹೆಂಡತಿಯಾದಂಥ ಬೆತ್ಸೆಬೆಯನ್ನು ನೀನು ಆಕೆ ಜೊತೆಯಲ್ಲಿ ತಪ್ಪನ್ನು ಮಾಡಿದೆಯಾ ಎಂಬುದಾಗಿ ಮಾತಾಡ್ತಾರೆ. ಊರಿಯನನ್ನು ಕೊಲಿಸಿದೆ ಎಂಬುದಾಗಿ ಎಷ್ಟೋ ವಿಷಯದಲ್ಲಿ ತಪ್ಪು ಹೊರಿಸಿ ಮಾತಾಡ್ತಾರೆ. ಆ ಬೆತ್ಸೆಬೆಯಲ್ಲಿ ಸೊಲೊಮೋನ ರಾಜ್ಯನ ಬರ್ತಾನೆ. ಅಂದರೆ ಯಾಕೆ ದೇವರು ಆತನಲ್ಲಿ ಬಂದಂಥವನಿಗೆ ಏನಕ್ಕೆ ಅರಸನನ್ನಾಗಿ ಮಾಡಿ ನಿನ್ನ ಮಗನು ಹುಟ್ಟುತ್ತಾನೆ, ಆತನೇ ಆಲಯವನ್ನು ಕಟ್ತಾನೆ, ಆತನ ಹೆಸರು ಸೊಲೊಮೋನ್ ಅಂತ ಇರ್ತದೆ ಅಂತೇಳಿ ಈತನ ವಿಚಾರದಲ್ಲಿ ಏನು ಕೇಳ್ತಾರೆ? ಈತನ ಸ್ವಂತ ಹೆಂಡತಿಗಳಲ್ಲಿ ಆತನ ಬರ್ಬೋದಾಯ್ತು ತಾನೇ ಮಗನು, ಆಲಯವನ್ನು ಕಟ್ಟುವಂಥವನು.
ಕೆಲವೊಂದು ಕಾರ್ಯಗಳು ಎಷ್ಟು ನಮಗೆ ಅನುಮಾನವಾಗಿ ಕಾಣುತ್ತೋ, ಯಾಕೆ ದೇವರು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ ಎನ್ನುವಂಥ ಕಾರ್ಯಗಳು ನಮಗೆ ಬಂದುಬಿಡುತ್ತೆ. ನಮಗೆ ಅನುಮಾನ ಎನ್ನುವಂಥದ್ದು ಬರುತ್ತೆ. ದೇವರ ಕಾರ್ಯಗಳನ್ನು ಆಲೋಚನೆ ಮಾಡಿ ನೋಡಬೇಕು. ಒಂದು ಸಮಯದಲ್ಲಿ ಕ್ರಿಸ್ತಪೂರ್ವದಲ್ಲಿ ಕೊಲೆ ಮಾಡಿದಂಥವನಿಗೆ ಒಬ್ಬನ ಯಾರೇ ಹೋಗಲಿ ಕೊಲೆ ಮಾಡಿದಂಥವನ್ನ ಏನು ಮಾಡ್ಬೇಕಂತೆ? ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಪ್ರತಿಯಾಗಿ ಹಲ್ಲು, ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣ ಎಂಬುದಾಗಿ ಹೇಳುತ್ತೆ. ಯಾವನಾದರೂ ಒಂದು ವೇಳೆ ಪ್ರಾಣ ತೆಗೆದ್ರೆ ಅವನ ಪ್ರಾಣವನ್ನು ಕೂಡ ತೆಗಿಬೇಕು ಎಂಬುದಾಗಿ ಹೇಳುತ್ತೆ. ಹಂಗಂತ ಹೇಳಿದಂಥ ದೇವರೇ ಆಶ್ರಯ ನಗರಗಳನ್ನು ಮಾಡ್ತಾರೆ. ಯಾರೋ ಒಬ್ಬ ಕೊಲೆ ಮಾಡಿದಂಥವನು ಏನೋ ಆಕಸ್ಮಿಕವಾಗಿ ಕೊಲೆ ನಡೀತು ಅಂದ್ಕೊಳ್ಳಿ, ಆತನ ಏನು ಮಾಡ್ಬೇಕಂತೆ? ಆಶ್ರಯ ನಗರದಲ್ಲಿ ಹೋಗಿ ಆತನ ತಪ್ಪಿಸ್ಕೋಬೇಕಂತೆ. ಅಂದರೆ ಕೊಲೆಗಾರನ ದೇವರು ಮುಚ್ಚಿಕ್ತಾ ಇದ್ದಾರಾ? ಆತನನ್ನು ಆಶ್ರಯ ನಗರಗಳನ್ನು ಮಾಡ್ರಿ, ಕೊಲೆ ಮಾಡಿದಂಥವನು ಅಲ್ಲಿ ಹೋಗಿರಲಿ ಎಂಬುದಾಗಿ ದೇವರೇ ಹೇಳ್ತಾರೆ. ಮತ್ತು ಏನಕ್ಕೆ ಈ ರೀತಿಯಾಗಿ ದೇವರೇ ಈ ಕೊಲೆಯನ್ನು ಮುಚ್ಚಾಕ್ಬೇಕು ಅಂತ ಮಾಡ್ತಾ ಇದ್ದಾರಾ? ಅಂದರೆ ನಿರಪರಾಧಿಯನ್ನು ದೇವರು ಉಳಿಸ್ತಾ ಇದ್ದಾರಾ? ಈ ಒಂದು ಸಂಗತಿಗಳು ಏನು? ಈ ಒಂದು ಮಾರ್ಪಾಟಿಗೆ ಕಾರಣರು ಯಾರು? ಯಾಕೆ ದೇವರು ಒಂದು ರೀತಿಯಾಗಿ ಒಂದು ಸಮಯದಲ್ಲಿ ಇನ್ನೊಂದು ಸಮಯದಲ್ಲಿ ಇನ್ನೊಂದು ರೀತಿಯಾಗಿ ದೇವರು ಏನಕ್ಕೋಸ್ಕರ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ? ದೇವರಲ್ಲಿ ಪಕ್ಷಪಾತ ಇದೆಯಾ? ದೇವರಲ್ಲಿ ಏನಾದರೂ ಪಕ್ಷಪಾತ ಎನ್ನುವಂಥದ್ದು ಇದೆಯಾ? ಯಾಕೋಬ 1ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಸರಿ ಗಮನಿಸಿ. 17ನೇ ವಚನ, ಯಾಕೋಬ 1:17, ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ವ್ಯತ್ಯಾಸದ ಸೂಚನೆ ಇಲ್ಲ ಎಂಬುದಾಗಿ ಹೇಳುತ್ತೆ. ಅಂದರೆ ದೇವರಲ್ಲಿ ವ್ಯತ್ಯಾಸದ ಸೂಚನೆ ಇಲ್ವಾ? ಸೂಚನೆ ಇಲ್ಲ ಎನ್ನುವಂಥ ಮಾತನ್ನ ಇಲ್ಲಿ ಬರೆಯಲ್ಪಟ್ಟಿದೆ. ವ್ಯತ್ಯಾಸವಾಗಿ ದೇವರು ನಾವು ಕಂಡಂಥ ಸಂದರ್ಭಗಳಲ್ಲೆಲ್ಲ ಕಂಡಿದ್ದಾನೆ. ಏನು ಈ ಮಾತಿನ ಅರ್ಥ? ಕೀರ್ತನೆಗಳು 19ನೇ ಅಧ್ಯಾಯ 7ನೇ ವಚನವನ್ನು ನೋಡುವಂಥದ್ದಾದರೆ ಧರ್ಮಶಾಸ್ತ್ರವು ಲೋಪವಿಲ್ಲದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಒಂದು ಸಾರಿ ಆ ವಾಕ್ಯವನ್ನು ಗಮನಿಸಿ. ಕೀರ್ತನೆ 19:7 ಗಮನಿಸಿ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಧರ್ಮಶಾಸ್ತ್ರ ಎನ್ನುವಂಥ, ಧರ್ಮಶಾಸ್ತ್ರ ಅಂದರೆ ಬೈಬಲೇ. ಈ ಒಂದು ಧರ್ಮಶಾಸ್ತ್ರದಲ್ಲಿರುವಂಥ ಯಾವ ಆಜ್ಞೆಗಳು ಕೂಡ ಲೋಪವಿಲ್ಲದಂತೆ, ಯಾವುದು ಕೂಡ ಇದರಲ್ಲಿ ತಪ್ಪಿದೆ ಎನ್ನುವಂಥ ವಿಚಾರವೇ ಇಲ್ಲ. ಸ್ಪಷ್ಟವಾಗಿ ಇದನ್ನು ಗಮನಿಸಿ. ಬೈಬಲ್ನ ಯಾವ ರೀತಿಯಾಗಿ ಹುಡುಕಿದ್ರು ಕೂಡ, ಯಾವ ಒಂದು ಆಲೋಚನೆ ಪ್ರಕಾರವಾಗಿ ಹುಡುಕಿದ್ರು ಕೂಡ ತಪ್ಪು ಎನ್ನುವಂಥದ್ದು ಸಿಗಲ್ಲ. ತಪ್ಪು ಆಲೋಚನೆಗಳನ್ನು ಇಟ್ಟುಕೊಂಡು ಒಂದು ವೇಳೆ ನೀನು ಏನೋ ಅಪಾರ್ಥ ಮಾಡ್ಕೋಬೋದೇ ಬಿಟ್ಟರೆ ಬೈಬಲಲ್ಲಿ ತಪ್ಪು ಎನ್ನುವಂಥದ್ದು ಕಾಣಲ್ಲ. ಚೆನ್ನಾಗಿ ಗಮನಿಸಿ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಧರ್ಮಶಾಸ್ತ್ರ ಎನ್ನುವಂಥದ್ದು ಯಾವ ತಪ್ಪು ಇಲ್ಲದೇ ಇರುವಂಥದ್ದಂತೆ, ಅದು ಪ್ರಾಣವನ್ನು ಕೊಡುತ್ತಂತೆ, ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದುದು. ದೇವರನ್ನ ಕಟ್ಟಳೆಗಳು ನಂಬಿಕೆಗೆ ಯೋಗ್ಯವಾದಂಥದ್ದಂತೆ. ದೇವರು ಆಜ್ಞೆಗಳನ್ನು ಮಾಡಿದಾನೆ, ಅದು ನಂಬಿಕೆಗೆ ಯೋಗ್ಯವಾಗಿರುವಂಥದ್ದಂತೆ. ಇದು ಕರೆಕ್ಟ್, ಇದು ದೇವರು ಮಾಡಿರುವಂಥದ್ದು ಕರೆಕ್ಟು ಅಂತ ಹೇಳಿ ಒಪ್ಕೊಳ್ಬೇಕಂತ ಆ ರೀತಿಯಾಗಿದೆಯಂತೆ. ಮತ್ತು ಈ ರೀತಿಯಾಗಿರುವಂಥ ಮಾತುಗಳು ಯಾಕೆ ಒಂದು ರೀತಿಯಲ್ಲಿ ಒಂದು ಸಮಯದಲ್ಲಿ ಒಂದು ರೀತಿಯಾಗಿ ಇನ್ನೊಂದು ಸಮಯದಲ್ಲಿ ಇನ್ನೊಂದು ರೀತಿಯಾಗಿ ಯಾಕೆ ಬೈಬಲಲ್ಲಿ ಕಾಣ್ತಾ ಇದೆ? ಮತ್ತೆ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಕೂಡ ಇಲ್ಲ. ಯಾವೊಂದು ವ್ಯತ್ಯಾಸ ಇಲ್ಲ ದೇವರಲ್ಲಿ ಎಂಬುದಾಗಿ ಯಾಕೋಬ 1:17 ಬರೆಯಲ್ಪಟ್ಟೈತೆ ಎಂದೇ ನಾವು ನೋಡಿದಂಥ ಸಂದರ್ಭಗಳಲ್ಲಿ ವ್ಯತ್ಯಾಸವಾಗಿ ಕಂಡಿದೆ. ಅಬ್ರಹಾಮನ ಸಂಗತಿಯನ್ನು ನೋಡ್ಕೊಂಡಿದ್ದೀವಿ. ಸಾರಳು ನಕ್ಕಿದ್ದಕ್ಕೋಸ್ಕರವೇ ದೇವರು ಕೋಪ ಮಾಡ್ಕೊಂಡಿದ್ದಾರೆ. ನೀನು ನಕ್ಕಿದ್ದೇನು? ನನ್ನ ಕೈಯಲ್ಲಿ ಆಗಲ್ವಾ? ಆ ರೀತಿಯಾಗಿ ನೀನು ಹಾಸ್ಯಾಸ್ಪದ ಮಾಡ್ತಾ ಇದೆಯಾ, ಹಾಸ್ಯ ಮಾಡ್ತಾ ಇದೆಯಾ ನೀನು ಎಂಬುದಾಗಿ. ಅಬ್ರಹಾಮನು ಕೂಡ ನಕ್ಕಿದ್ದಾನೆ. ಸಾರಳು ನಕ್ಕಿದ್ದಾಳೆ ಅಂತ ಅಂದ್ರೆ ಆಕೆಯನ್ನು ನಂಬಿಲ್ಲ ಅಂದ್ಕೊಂಡ್ರೆ, ಅಬ್ರಹಾಮನು ಆತನು ಕೂಡ ಹಾಸ್ಯ ಮಾಡ್ತಾ ಇದ್ದಾನೆ ಅಂದ್ರೆ ಆತನು ಕೂಡ ನಂಬದಲ್ಲೇ ಇರುವಂತ ರೀತಿಯಲ್ಲಿನೇ ತಾನೇ ಲೆಕ್ಕ. ಸಾರಳು ನಗ್ತಾ ಇದ್ದಾಳೆ ನಂಬಿಲ್ಲ ಅಂತ ಅಂದ್ರೆ ಅಬ್ರಹಾಮನು ಕೂಡ ನಗ್ತಾ ಇದ್ದಾನೆ ಅಂದ್ರೆ ಆತನು ಕೂಡ ನಂಬಿಕೆ ಇಲ್ಲ. ದೇವ್ರು ನನಗೆ ಮಗಳನ್ನು ಕೊಡ್ತಾನೆ ಎನ್ನುವಂಥ ವಿಚಾರದಲ್ಲಿ ಆತನಿಗೂ ಕೂಡ ನಂಬಿಕೆ ಇಲ್ಲದಕ್ಕೆ ಆತನು ಆ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ. ಮತ್ತೆ ಅಬ್ರಹಾಮನ ವಿಷಯದಲ್ಲಿ ಆ ರೀತಿಯಾಗಿ ದಯೆ ತೋರಿಸುವಂಥದ್ದೇನು? ಸಾರಳ ವಿಷಯದಲ್ಲಿ ಆ ರೀತಿಯಾಗಿ ಕೋಪ ಮಾಡುವಂಥ ಕಾರ್ಯ ಏನು? ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತವೆ.
ಯೆಹೋವನ ಆಜ್ಞೆ ಪವಿತ್ರವಾದಂಥದ್ದು. ಅಂದರೆ ಪವಿತ್ರವಾದಂಥ ಆಜ್ಞೆಗಳನ್ನು ಕೊಟ್ಟಂಥ ದೇವರು, ಪವಿತ್ರವಾದಂಥ ಮಾತುಗಳನ್ನು ಹೇಳಿದಂಥ ದೇವರು, ಲೋಪವಿಲ್ಲದಂಥ ಧರ್ಮಶಾಸ್ತ್ರವನ್ನು ಕೊಟ್ಟಿರುವಂಥ ದೇವರು, ಆತನು ಲೋಪವುಳ್ಳವನಾಗಿರ್ತಾನ? ದೇವರು ಲೋಪವುಳ್ಳವನಾಗಿರ್ತಾನ? ದೇವರು ಒಂದು ವೇಳೆ ತಪ್ಪನ್ನು ಮಾಡ್ತಾನ? ಒಂದು ವೇಳೆ ಆ ರೀತಿಯಾಗಿ ವ್ಯತ್ಯಾಸದವಾಗಿ ದೇವರು ವರ್ತಿಸಿದರೆ ಯಾಕೆ ಆ ರೀತಿಯಾಗಿ ವರ್ತಿಸಿರ್ತಾರೆ? ಇದಕ್ಕೆ ಕಾರಣ ಯಾರು? ದೇವರಲ್ಲಿ ಒಂದು ವೇಳೆ ವ್ಯತ್ಯಾಸ ಎನ್ನುವಂಥದ್ದು ಖಂಡಿತವಾಗಲೂ ಇದೆಯಾ? ಯಾಕೆ ದೇವರು ಈ ರೀತಿಯಾಗಿ ಬದಲಾಗ್ತಾ ಇದ್ದಾರೆ? ಚೆನ್ನಾಗಿ ಗಮನಿಸಿ. ನಾವು ಬೈಬಲ್ ಪ್ರಕಾರವಾಗಿ ದೇವರ ಆಲೋಚನೆಗಳನ್ನು ನಾವು ಆಲೋಚನೆ ಮಾಡುವಂಥದ್ದಾದರೆ, ಯೋಬನ ಗ್ರಂಥ 11ನೇ ಅಧ್ಯಾಯ 7ನೇ ವಚನ. ದೇವರ ಅಗಾಧಗಳನ್ನು ಕಂಡುಕೊಳ್ಳಬಲ್ಲಿಯ? ಸ್ಪಷ್ಟವಾಗಿ ಗಮನಿಸಿ. ನಮಗೆ ಮೊದಲು ಈ ಒಂದು ಕಾರ್ಯಗಳಲ್ಲಿ ದೇವರು ವ್ಯತ್ಯಾಸವಾಗಿ ನಮಗೆ ಕಂಡಿರುವಂಥ ಕಾರ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ದೇವರು ನಮಗೆ ಅನುಮಾನವಾದಂಥ ರೀತಿಯಲ್ಲಿ ಕಾಣ್ತಾ ಇದ್ದಾನೆ ಎನ್ನುವಂಥದ್ದು ನಮ್ಮ ಆಲೋಚನೆಯಾಗಿದ್ದರೆ, ನಮ್ಮ ಆಲೋಚನೆಗಳು ನಿಜವಾ ಸುಳ್ಳ? ದೇವರು ಆ ರೀತಿಯಾಗಿ ವರ್ತಿಸಿದ್ದಾನ? ದೇವರಲ್ಲಿ ಚಂಚಲತ್ವ ಇದೆಯಾ, ವ್ಯತ್ಯಾಸ ಎನ್ನುವಂಥದ್ದು ಇದೆಯಾ, ದೇವರಲ್ಲಿ ಒಂದು ವೇಳೆ ಪಕ್ಷಪಾತ ಎನ್ನುವಂಥದ್ದು ಇದೆಯಾ ಅಂತೇಳಿ ನಾವು ಆಲೋಚನೆ ಮಾಡುವಂಥದ್ದಾದರೆ, ಮೊದಲು ದೇವರ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಆ ದೇವರ ಆಲೋಚನೆಗಳು ಏನು ಎನ್ನುವಂಥದ್ದನ್ನ ಯೋಬ 11:7 ಗಮನಿಸಿ. ದೇವರ ಅಗಾಧಗಳನ್ನು ಕಂಡುಕೊಳ್ಳಬಲ್ಲಿಯ? ದೇವರ ಅಗಾಧಗಳನ್ನು ಕಂಡುಕೊಳ್ಳಬಲ್ಲಿಯ ಅಂದರೆ ದೇವರ ಮರ್ಮಗಳನ್ನು ನೀನು ಕಂಡುಕೊಳ್ಳಬಲ್ಲಿಯ? ನಿನಗಂತ ಶಕ್ತಿ ಇದೆಯಾ? ದೇವರ ವಾಕ್ಯ ಹೇಳುವಂಥ ವಿಷಯವನ್ನು ನೋಡಿ. ನಾವು ಒಂದು ವೇಳೆ ಯಾರಿಗೋ ಚಾಲೆಂಜ್ ಆಗ್ತಿರ್ತೀವಿ, ನಿನ್ನ ಕೈಲಾದಾಗುತ್ತಾ ಎಂಬುದಾಗಿ, ನಿನ್ನ ಕೈಲಾದಾಗುತ್ತಾ ಎಂಬುದಾಗಿ. ಅಂದರೆ ಯಾಕೆಂದ್ರೆ ನಮ್ಗಂತ ಅದನ್ನು ಮಾಡುವುದಕ್ಕೆ ಶಕ್ತಿ ಇಲ್ಲದೆ ಇರುವಂಥ ಕಾರಣವೇ ಈ ಮಾತುಗಳನ್ನು ಹೇಳುವಂಥವರಾಗಿರ್ತಾರೆ. ನಿನ್ನ ಕೈಲಾದಾಗುತ್ತಾ, ನೀನು ಅದಕ್ಕೆ ಬಲ್ಲವನಾಗಿದೆಯಾ, ನಿನಗೆ ಅದಕ್ಕೆ ಶಕ್ತಿ ಇದೆಯಾ ಎಂಬುದಾಗಿ. ಅದೇ ಒಂದು ಅಭಿಪ್ರಾಯದಲ್ಲಿ ಇಲ್ಲೂ ಕೂಡ ವಾಕ್ಯವನ್ನು ಗಮನಿಸಿ. ದೇವರ ಅಗಾಧಗಳನ್ನು ಕಂಡುಕೊಳ್ಳಬಲ್ಲಿಯ? ದೇವರ ಮರ್ಮಗಳನ್ನು ನೀನು ಕಂಡುಕೊಳ್ಳಬಲ್ಲಿಯ? ಸರ್ವಶಕ್ತನನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬಹುದು? ಸರ್ವಶಕ್ತನಾದಂಥ ದೇವರನ್ನು ನೀನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಬಹುದಾ? ಸರ್ವಶಕ್ತನಾದಂಥ ದೇವರನ್ನ ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ವಾ? ಈ ಮಣ್ಣಿನ ಮೆದುಳಿಗೆ ಖಂಡಿತವಾಗಲು ಸಾಧ್ಯ ಇಲ್ಲ. ಈ ಮಣ್ಣಿನ ಮೆದುಳಿಗೆ ಖಂಡಿತವಾಗಲು ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಆಲೋಚನೆಗಳೇ ಬೇರೆ, ಆತನ ಆಲೋಚನೆಗಳೇ ಬೇರೆ. ನಮ್ಮ ಒಂದು ಕಾರ್ಯಗಳೇ ಬೇರೆ, ಆತನ ಕಾರ್ಯಗಳೇ ಬೇರೆ. ಯೆಶಾಯ 55:8 ಏನು ಬರೆಯಲ್ಪಟ್ಟಿದೆಯೋ ಒಂದು ಸಾರಿ ನೋಡಿ. ಯೆಶಾಯನ ಗ್ರಂಥ 55ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ದೇವರು ಹೇಳ್ತಾ ಇದ್ದಾನೆ, ನನ್ನ ದೇವರಾಗಿರುವಂಥ ನನ್ನ ಆಲೋಚನೆಗಳೇ ಬೇರೆ, ಮನುಷ್ಯರಾಗಿರುವಂಥ ನಿಮ್ಮ ಆಲೋಚನೆಗಳೇ ಬೇರೆ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಮನುಷ್ಯನ ಆಲೋಚನೆ ಯಾವ ರೀತಿಯಾಗಿ ಇರುತ್ತೆ? ಈ ಕೀಳಾಗಿರುವಂಥ, ದೇವರ ಲೆಕ್ಕದಲ್ಲಿ ಕೀಳಾಗಿರುವಂಥ ಮನುಷ್ಯನಿಗೆ ಕೀಳಾದಂಥ ಆಲೋಚನೆಗಳೇ ಬರುತ್ತೆ. ಆದರೆ ದೇವರ ಆಲೋಚನೆಗಳು ಆ ರೀತಿಯಾಗಿರಲ್ಲ, ದೇವರ ಕಾರ್ಯಗಳು ಆ ರೀತಿಯಾಗಿ ಇರಲ್ಲ. ದೇವರ ಕಾರ್ಯಗಳನ್ನು ಈ ಮಣ್ಣಿನ ಮೆದುಳಿಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಏನೋ ಸ್ವಲ್ಪ ಮಟ್ಟಿಗೆ ನೀನು ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ನೀನು ನೀತಿವಂತನಾಗಿದ್ದರೆ ಮಾತ್ರವೇ ಸಾಧ್ಯ. ನೀನೇನೋ ಪಾಪದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಂಥ ಸಮಯದಲ್ಲಿ ನೀನು ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಖಂಡಿತವಾಗಲು ಸಾಧ್ಯ ಇಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ, ಇಲ್ಲಿ ಚೆನ್ನಾಗಿ ಗಮನಿಸಿ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ. ಅಂದರೆ ಇವತ್ತು ಈ ಒಂದು ವಿಜ್ಞಾನ ಎನ್ನುವಂಥದ್ದು ಬಹಳ ಮಟ್ಟಿಗೆ ಬೆಳವಣಿಗೆ ಹೊಂದಿದೆ. ಇಂಥ ವಿಜ್ಞಾನಕ್ಕೂ ಕೂಡ ಭೂಮಿಯಿಂದ ಆಕಾಶಕ್ಕೆ ಇರುವಂಥ ಅಂತರ ಎಷ್ಟು ಅಂತೇಳಿ ಗೊತ್ತಿದೆಯಾ ಅಂತ ನೋಡುವಾಗ ಅದು ಸವಾಲಾಗಿಯೇ ನಿಂತಿದೆ. ಈ ಒಂದು ಪ್ರಶ್ನೆಗೆ ಉತ್ತರ ಸವಾಲಾಗಿಯೇ ನಿಂತಿದೆ. ಯಾಕೆಂದರೆ ಭೂಮಿಯಿಂದ ಆಕಾಶಕ್ಕಿರುವಂಥ ಅಂತರವನ್ನು ಕಂಡುಹಿಡಿಯೋದಕ್ಕೆ, ನಿಖರವಾದಂಥ ಅಳತೆಯನ್ನು ಕಂಡುಹಿಡಿಯೋದಕ್ಕೆ ಇವತ್ತಿಗೂ ಆಗಿಲ್ಲ. ಅಂದರೆ ಅಷ್ಟು ಅಗಾಧವಾಗಿದೆಯಾ, ಅಷ್ಟು ದೊಡ್ಡದಾಗಿದೆಯಾ ಆಕಾಶ? ಭೂಮಿಯಿಂದ ಆಕಾಶಕ್ಕೆ ಅಷ್ಟು ಅಂತರವಿದೆಯಾ? ಅಷ್ಟು ಅಂತರ ಇದೆಯಂತೆ. ಈ ಒಂದು ಭೂಮಿಯಿಂದ ಆಕಾಶಕ್ಕೆ ಎಷ್ಟು ಉನ್ನತವಾಗಿದೆಯೋ
ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ಅಂದರೆ ದೇವರ ಮಾರ್ಗಗಳಿಗಿಂತ ಮನುಷ್ಯನ ಮಾರ್ಗಗಳು, ದೇವರ ಆಲೋಚನೆಗಳಿಗಿಂತ ಮನುಷ್ಯನ ಆಲೋಚನೆಗಳು ಅಷ್ಟು ಉನ್ನತನಂತೆ. ಅಂದರೆ ಮನುಷ್ಯನ ಆಲೋಚನೆಗಳು ಈ ಭೂಮಿಯ ಮೇಲೆ ಇದೆ ಅಂತ ಕಳಿ, ದೇವರ ಆಲೋಚನೆಗಳು ಆಕಾಶ ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾಗಿರುತ್ತೆ. ಅಂದರೆ ಅಷ್ಟು ಉನ್ನತವಾಗಿರುವಂಥ ದೇವರ ಆಲೋಚನೆಗಳು ಮನುಷ್ಯನ ಮಣ್ಣಿನ ಮೆದುಳಿಗೆ ಅರ್ಥವಾಗುತ್ತಂತ ನಮಗೆ ಖಂಡಿತವಾಗ್ಲೂ ಇಲ್ಲ. ಖಂಡಿತವಾಗ್ಲೂ ಇದು ಅರ್ಥವಾಗದಂಥ ಕಾರ್ಯ. ಅನೇಕ ದೇವರಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ದೇವರು ಒಂದನೇ ಆ ಒಂದು ಆದಾಮನ ಕಾಲದಿಂದ, ಅಂದರೆ ಆದಿಯಿಂದ ನೋಡುವಂಥದ್ದಾದರೆ, ಆದಾಮನ ಕಾಲದಿಂದ ಅಂದರೆ ಆದಿಕಾಂಡ ಗ್ರಂಥದಿಂದ ಮಲಾಕಿಯ ಗ್ರಂಥದವರೆಗೂ ದೇವರು ಎಷ್ಟೋ ಸಂಗತಿಗಳನ್ನು ಬರೆಸಿದ್ದಾನೆ. ತನ್ನ ಮನಸ್ಸಿನ ಮಾತುಗಳನ್ನು ಎಷ್ಟೋ ಬರೆಸಿದ್ದಾನೆ. ಎಷ್ಟು ವಿಚಾರಗಳನ್ನು ಆತನು ಹೇಳಿದ್ದಾನೆ. ಪ್ರವಾದಿಗಳ ಮೂಲಕ ತಿಳಿಸಿದ್ದಾನೆ. ಕೆಲವೊಬ್ಬರು ಅರಸರುಗಳ ನ್ಯಾಯಸ್ಥಾಪಕರುಗಳ ಮೂಲಕವಾಗಿ ಎಷ್ಟೋ ಕಾರ್ಯಗಳನ್ನು ಮಾಡಿದ್ದಾನೆ. ಎಷ್ಟೋ ತನ್ನ ಮನಸ್ಸುಗಳನ್ನು ತಿಳಿಸಿದ್ದಾನೆ ಆತನು. ಇದನ್ನೆಲ್ಲ ತಿಳಿಸಿದಂಥ ದೇವರು 1ನೇ ಶತಮಾನಕ್ಕೆ ಬರುವಾಗ ಇನ್ನೂ ಗೂಢವಾದಂಥ ಅರ್ಥಗಳನ್ನು ಗೂಢವಾದಂಥ ವಿಚಾರಗಳನ್ನು ಆತನು ತಿಳಿಸಿದ್ದಾನೆ. ಅಪೊಸ್ತಲರು ಮಾತನಾಡಿದ್ದಾರೆ, ಎಷ್ಟೋ ಕಾರ್ಯಗಳನ್ನು ಮಾತಾಡಿದ್ದಾರೆ. ಯೇಸುಕ್ರಿಸ್ತನು, ಮುಖ್ಯವಾಗಿ ಯೇಸುಕ್ರಿಸ್ತನು ಮಾಡಿರುವಂಥ ಕಾರ್ಯ ಏನು ಅಂತೇಳಿ ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 35ನೇ ವಚನವನ್ನು ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 35ನೇ ವಚನವನ್ನು, ಹೀಗೆ ನಾನು ಬಾಯಿ ತೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು. ಇಲ್ಲಿ ಕ್ರಿಸ್ತನು ಹೇಳುವಂಥ ಒಂದು ಮಾತನ್ನು ಆತನು ಜ್ಞಾಪನಿಸ್ತಾ ಇದ್ದಾನೆ. ಅದು 33ನೇ ವಚನದಿಂದ ಗಮನಿಸಿ. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಹುಳಿಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು, ಸಾಮ್ಯವಿಲ್ಲದೆ ಒಂದನ್ನೂ ಹೇಳಲಿಲ್ಲ. ಹೀಗೆ ಅಂದರೆ ಸಾಮ್ಯದ ರೂಪವಾಗಿ ಆತನು ಮಾತನಾಡ್ತಾ ಇದ್ದಾನೆ. ನಾನು ಬಾಯಿ ತೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು. ನಾನು ಬಾಯಿ ತೆರೆದು ಸಾಮ್ಯ ರೂಪವಾಗಿ ಉಪದೇಶ ಮಾಡ್ತೀನಿ. ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನೆಲ್ಲ ಹೊರಪಡಿಸುವನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು. ಒಬ್ಬ ಪ್ರವಾದನೆ ಮಾಡಿದೆ. ಅಂದರೆ ಲೋಕಾದಿಯಿಂದ ಮರೆಯಾಗಿದ್ದಂಥ ವಿಚಾರಗಳನ್ನು ತಿಳಿಸ್ತೀನಿ ಅಂತಾನೆ. ಅಂದರೆ ಆದಿಕಾಂಡ ಗ್ರಂಥದಿಂದ ಮಲಾಕಿ ಗ್ರಂಥದವರೆಗೂ ನೋಡುವಾಗ ಎಷ್ಟೋ ಸಂಗತಿಗಳು ಮರೆಯಾಗಿನೇ ಕಾಣುತ್ತೆ. ಸ್ಪಷ್ಟವಾಗಿ ಪರಲೋಕಕ್ಕೆ ಹೋಗಿರುವಂಥ ಸತ್ತಂಥ ಮನುಷ್ಯರು ಪರಲೋಕಕ್ಕೆ ಹೋಗಿರುವಂಥ ಸಂಗತಿಗಳಾಗಿರ್ಬೋದು, ದೇವರು ಕಂಡಿದ್ದಾನೆ ಎನ್ನುವಂಥ ಒಂದು ಸಂಗತಿಗಳಾಗಿರ್ಬೋದು, ದೇವರು ಕಾಣ್ತಾನೆ ಎನ್ನುವಂಥ ಈ ಒಂದು ಸಂಗತಿಗಳಾಗಿರ್ಬೋದು, ಎಷ್ಟೋ ಒಂದು ಕಾರ್ಯಗಳಲ್ಲಿ ಕ್ಲಾರಿಟಿಯಾಗಿ ಕಾಣಲ್ಲ. ಆದರೆ ಕ್ರಿಸ್ತನು ಬಂದು ಏನು ಮಾಡಿದ್ದಾನೆ, ಲೋಕಾದಿಯಿಂದ ಅಂದರೆ ಆದಾಮನ ಕಾಲದಿಂದನೂ ಅಲ್ಲಿಂದ ಮಾತ್ರವೇ ಅಲ್ಲ, ಈ ಭೂಮಿ ಆಕಾಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿತವಾಗಿಯೂ ಕೂಡ ಏನು ನಡೆದಿದೆಯೋ ಎನ್ನುವಂಥ ಸಂಗತಿಗಳನ್ನು ಯೇಸು ಕ್ರಿಸ್ತನೇ ತಿಳಿಸಿದ್ದಾನೆ. ಬಂದು ಚೆನ್ನಾಗಿ ಗಮನಿಸಬೇಕು. ಇವೆಲ್ಲ ಸಂಗತಿಗಳು ಇವೆಲ್ಲ ಸಂಗತಿಗಳು ಕೂಡ ಹೊರಪಡಿಸಲ್ಪಟ್ಟಿರುವಂಥದ್ದು ಹೊಸ ಒಡಂಬಡಿಕೆಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಚೆನ್ನಾಗಿ ಗಮನಿಸಿ. ಇಲ್ಲಿ ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು. ಲೋಕಾದಿಯಿಂದ ಮರೆಯಾಗಿದ್ದಂಥ ಸಂಗತಿಗಳನ್ನು ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ತಿಳಿಸಿದ್ದಾನೆ. ಅನಂತರ ಅಪೊಸ್ತಲರುಗಳು ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಮೂರನೇದಾಗಿ ಆತನು 1 ಕೊರಿಂಥ 2:10 ಗಮನಿಸಿ. 1 ಕೊರಿಂಥ 2ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟ ಮಾಡಿದನಂತೆ. ಅಂದರೆ ದೇವರ ಆತ್ಮನು ಅಂದರೆ ಯಾರು? ಪವಿತ್ರ ಆತ್ಮನು ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಿದೆ. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಈ ಒಂದು ನಮಗೆ ಕೊಟ್ಟಿರುವಂಥ ಪವಿತ್ರ ಆತ್ಮನು ಯಾವ ರೀತಿಗೆ ನಮಗೆ ಕೊಡಲ್ಪಟ್ಟಿದ್ದೀನಿ ಅಂದರೆ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ. ನೀವು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಾಗ ನಿಮಗೆ ಪವಿತ್ರಾತ್ಮ ದಾನವಾಗುತ್ತೆ ಎನ್ನುವಂಥ ವಿಚಾರವು ಬರೆಯಲ್ಪಟ್ಟಿದೆ ಅಲ್ಲಿ. ಅಂದರೆ ನಮಗೆ ಅನುಗ್ರಹಿಸಿರುವಂಥ ಪವಿತ್ರಾತ್ಮನು ಏನು ಮಾಡ್ತಾನಂತೆ, ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ದೇವರ ಅಗಾಧವಾದಂಥ ವಿಷಯಗಳನ್ನು ಕೂಡ ಪವಿತ್ರಾತ್ಮನು ಪರಿಶೋಧನೆ ಮಾಡ್ತಾನಂತೆ. ಅಂದರೆ ದೇವರ ಕಾರ್ಯಗಳನ್ನು ಪರಿಶೋಧನೆ ಮಾಡಿ ಪವಿತ್ರಾತ್ಮನ ಆತನ ಮನಸ್ಸಲ್ಲಿ ಇಟ್ಟುಕೊಂಡು ಆತನ ಅಷ್ಟಕ್ಕೆ ಮುಗಿಸ್ತಾನ ಅಂತೇಳಿ ನೋಡುವಾಗ ಖಂಡಿತವಾಗಲೂ ಇಲ್ಲ. ಯಾಕೆ ಅಂತೇಳಿ ನೋಡುವಾಗ, ಈ ಯೇಸು ಕ್ರಿಸ್ತನು ಆತನ ಪರಲೋಕಕ್ಕೆ ಹೋದ ನಂತರ ಈ ಒಂದು ಪವಿತ್ರಾತ್ಮನ ಆಗಮನ ಎನ್ನುವಂಥದ್ದು ಭೂಮಿ ಮೇಲೆ ಆಗುತ್ತೆ.
ಪವಿತ್ರಾತ್ಮನು ಭೂಮಿಯಲ್ಲಿ ಬರ್ತಾನೆ. ಆತನು ಬಂದು ಏನು ಮಾಡ್ತಾನೆ? ಆತನು ದೇವರ ಕಾರ್ಯಗಳನ್ನು ತಿಳಿಸ್ತಾನೆ. ಅದು ಯೋಹಾನ್ ಸುವಾರ್ತೆ 14:26 ಇದೆ ನೋಡಿ. ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಎಲ್ಲವನ್ನು ಉಪದೇಶ ಮಾಡ್ತಾನಂತೆ. ಅಂದ್ರೆ ದೇವರ ಅಗಾಧವಾದಂಥ ಕಾರ್ಯಗಳನ್ನು ಪರಿಶೋಧನೆ ಮಾಡ್ತಾ ಇದ್ದಾನೆ ಅಂತ ಅಂದರೆ ಆ ಪರಿಶೋಧನೆ ಮಾಡಿದಂಥ ವಿಚಾರಗಳನ್ನು ಆತನು ಎಲ್ಲರಿಗೂ ತಿಳಿಸ್ತಾನೆ ನಮಗೆ ಎನ್ನುವಂಥದ್ದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಈ ಪ್ರಕಟಣದ ಗ್ರಂಥದವರೆಗೂ ಕೂಡ ದೇವರು, ಆ ಒಂದು ಪವಿತ್ರಾತ್ಮ ದೇವರು ಎಲ್ಲವನ್ನ ತಿಳಿಸಿದಾನ ಅಂತ ನೋಡುವಾಗ ಸ್ಪಷ್ಟವಾಗಿ ಆತನು ತಿಳಿಸಿದ್ದಾನೆ. ಎಷ್ಟೋ ಕಾರ್ಯಗಳನ್ನು ಆತನು ತಿಳಿಸಿದ್ದಾನೆ. ಆ ಒಂದು ಆದಿಕಾಲಗಳಿಂದ ನೋಡುವಂಥದ್ದಾದರೆ ನ್ಯಾಯಸ್ಥಾಪಕರುಗಳಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು, ಇವರೆಲ್ಲ ತಿಳಿಸ್ಕೊಂಬಂದ ಮೇಲೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ತಿಳಿಸಿದ್ದಾನೆ. ಅನಂತರ ಅಪೊಸ್ತಲರು ತಿಳಿಸಿದ್ದಾರೆ. ಅನಂತರ ಪವಿತ್ರಾತ್ಮನವರ ಜೊತೆಯಲ್ಲಿ ಇದ್ದುಕೊಂಡು ಎಲ್ಲ ಕಾರ್ಯಗಳನ್ನು ಆತನು ಬಯಲುಪಡಿಸಿದೆ. ಅಂದರೆ ದೇವರು ತನ್ನ ಎಲ್ಲ ವಿಚಾರಗಳನ್ನು ಮನುಷ್ಯರ ಅರ್ಥವಾಗುವಂಥ ರೀತಿಯಲ್ಲಿ ಎಲ್ಲವನ್ನು ತಿಳಿಸಿದ್ದಾನೆ ಅಂತ ನೋಡುವಾಗ ಎಲ್ಲವನ್ನ ತಿಳಿಸಿದ್ದಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ದೇವರು ತನ್ನ ಮನಸ್ಸನ್ನೆಲ್ಲ ತಿಳಿಸಿರುವಂಥ ಕಾರಣ, ದೇವರು ತನ್ನ ಎಲ್ಲ ಕಾರ್ಯಗಳನ್ನು ಬರೆಸಿರುವಂಥ ಕಾರಣ, ಯಾಕೆ ನಾವು ಓದಿದಂಥ ಸಂಗತಿಗಳಲ್ಲಿ ದೇವರು ನಮಗೆ ಅನುಮಾನವಾಗಿ ಕಾಣ್ತಾ ಇದ್ದಾನೆ, ಯಾಕೆ ಅನುಮಾನವಾಗಿ ಮಾರ್ಪಡುವಂಥ ರೀತಿಯಲ್ಲಿ ನಮಗೆ ಕಾಣ್ತಾ ಇದ್ದಾನೆ. ದೇವರಲ್ಲಿ ಒಂದು ವೇಳೆ ನಾವು ದೇವರಲ್ಲಿ ತಪ್ಪನ್ನು ಹಿಡಿಯೋದಕ್ಕೆ ಸಾಧ್ಯವಾ? ದೇವರು ತನ್ನ ಮನಸ್ಸನ್ನೆಲ್ಲ ತಿಳಿಸಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪವಿತ್ರಾತ್ಮನ ತಿಳಿಸಿದ್ದಾನೆ, ಯೇಸು ಕ್ರಿಸ್ತನ ತಿಳಿಸಿದ್ದಾನೆ, ಅಪೊಸ್ತಲರು ತಿಳಿಸಿದ್ದಾರೆ, ಇವರೆಲ್ಲರೂ ತಿಳಿಸಿದ್ದಾರೆ. ಆದಿಕಾಂಡ ಗ್ರಂಥದಿಂದ ಪ್ರಕಟಣೆ ಗ್ರಂಥದವರೆಗೂ 66 ಪುಸ್ತಕಗಳಲ್ಲಿ ದೇವರ ಮನಸ್ಸು ಬರೆಯಲ್ಪಟ್ಟಿದೆ. ಇಷ್ಟೆಲ್ಲ ಬರೆಯಲ್ಪಟ್ಟರೂ ಕೂಡ ಒಂದು ಸಮಯದಲ್ಲಿ ಒಂದು ರೀತಿಯಾಗಿ, ಒಂದು ವ್ಯಕ್ತಿಯಲ್ಲಿ ಒಂದು ರೀತಿಯಾಗಿ, ಇನ್ನೊಂದು ಸಮಯದಲ್ಲಿ ಇನ್ನೊಂದು ವ್ಯಕ್ತಿಯ ರೀತಿಯಲ್ಲಿ, ಒಂದು ವಿಷಯದಲ್ಲಿ ಒಂದು ರೀತಿಯಾಗಿ ದೇವರು ವರ್ತಿಸಲು ಕಾರಣವೇನು ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಾ? ದೇವರು ಯಾಕೆ ಈ ರೀತಿಯಾಗಿ ವರ್ತಿಸ್ತಿದ್ದಾನೆ? ದೇವರು ಯಾವುದೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾನೆ ಅಂತಂದರೆ ಆ ಒಂದು ತೀರ್ಮಾನದ ಹಿಂದೆ ಪರಮಾರ್ಥ ಇರುತ್ತೆ. ಆ ದೇವರ ತೀರ್ಮಾನದ ಹಿಂದೆ ಪರಮಾರ್ಥ ಇರುತ್ತೆ. ಅದರಲ್ಲಿ ದೊಡ್ಡ ರಹಸ್ಯವೇ ಇರುತ್ತೆ. ಚೆನ್ನಾಗಿ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ನಾವು ನೋಡಿದಂಥ ಕಾರ್ಯಗಳಲ್ಲಿ ದೇವರು ವ್ಯತ್ಯಾಸವಾಗಿ ಕಾಣ್ತಾ ಇದ್ದಾನೆ ಅಂದರೆ ಯಾರಲ್ಲಿ ಇದೆ ವ್ಯತ್ಯಾಸ? ದೇವರಲ್ಲಿ ಇದೆಯಾ ವ್ಯತ್ಯಾಸ? ಇಲ್ಲ ಮನುಷ್ಯರಲ್ಲಿ ವ್ಯತ್ಯಾಸ ಇದೆಯಾ? ವ್ಯತ್ಯಾಸದ ಸೂಚನೆಯೂ ಇಲ್ಲ, ಚಂಚಲತ್ವ ಎನ್ನುವಂಥದ್ದು ಇಲ್ಲ ಎಂಬುದಾಗಿ ಯಾಕೋಬ 1:17 ಬರೆಯಲ್ಪಟ್ಟಿದೆ. ಆಗಿರುವಾಗ ಮತ್ತೆ ಮನುಷ್ಯರಲ್ಲಿ ವ್ಯತ್ಯಾಸ ಇದೆಯಾ? ಚೆನ್ನಾಗಿ ಗಮನಿಸಿ. ಬೈಬಲಲ್ಲಿ ಯಾವುದೇ ದೋಷ ಇಲ್ಲ ಅಂತ ಹೇಳಿ ಓದ್ಕೊಂಡಿದ್ದೀವಿ. ನಮಗೆ ದೋಷ ಇರುವಂಥ ರೀತಿಯಲ್ಲಿ ನಮಗೆ ಕಂಡಿದೆ. ದೇವರಲ್ಲಿ ವ್ಯತ್ಯಾಸ ಇಲ್ಲ ಎಂಬುದಾಗಿ ಕೂಡ ವಾಕ್ಯ ಇದೆ. ಆಗಿರುವಂಥ ಕಾರಣ ಮನುಷ್ಯನಲ್ಲಿಯೇ ಲೋಪ ಇರಬೇಕು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಆತನು ಯಾವ ಭಕ್ತನಾಗಿದ್ದರೂ, ಭಕ್ತಹೀನನಾಗಿದ್ದರೂ ಸರಿ. ದಾವೀದನು ದೊಡ್ಡ ಭಕ್ತನು ಎಂದ ಮಾತ್ರಕ್ಕೆ ಆತನ ಏನೂ ತಪ್ಪನ್ನು ಮಾಡಿಲ್ಲ ಎನ್ನುವಂಥ ರೀತಿಯಲ್ಲಿ ಆಲೋಚನೆ ಮಾಡಬೇಡ್ರಿ. ಭಕ್ತನಾಗಿದ್ರು, ಭಕ್ತಹೀನನಾಗಿದ್ರು ಸ್ಪಷ್ಟವಾಗಿ ಗಮನಿಸಬೇಕು. ಅಲ್ಲಿ ಆತನ ತಪ್ಪನ್ನೇ ಮಾಡಿರಬೇಕು ಎನ್ನುವಂಥ ಒಂದು ಸಂಗತಿಯನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ಮನುಷ್ಯನು ದೇವರಲ್ಲಿ ತಪ್ಪು ಹಿಡಿತಾನ? ದೇವರೇ ಮನುಷ್ಯನಲ್ಲಿ ತಪ್ಪು ಹಿಡಿತಾನ? ದೇವರು ಒಂದು ವೇಳೆ ಮನುಷ್ಯನಲ್ಲಿ ತಪ್ಪು ಹಿಡಿಬೋದು, ಮನುಷ್ಯನು ದೇವರಲ್ಲಿ ತಪ್ಪು ಹಿಡಿಯೋದಕ್ಕೆ ಸಾಧ್ಯವಾ? ದೇವರು ಆ ರೀತಿಯಾಗಿ ತಪ್ಪನ್ನು ಹಿಡಿಯೋದಕ್ಕೆ ಅವಕಾಶವನ್ನು ಕೊಡ್ತಾನ? ನಾವು ಯಾರೋ ಒಬ್ಬ ಅಪರಾಧಿ ಒಬ್ಬ ತಪ್ಪನ್ನು ಮಾಡಿದಾಗ ನೀನು ತಪ್ಪು ಮಾಡ್ತೀವಿ ಎಂಬುದಾಗಿ ಬೆಳ್ಳನ್ನು ತೋರಿಸಿ ಮಾತನಾಡ್ತೀವಿ. ಆ ರೀತಿಯಾಗಿ ನಾವು ಮಾತಾಡ್ತೀವಿ ಅಂತಂದರೆ ತಪ್ಪನ್ನು ಮಾಡಿರೋದಕ್ಕೆ ಮಾತಾಡ್ತೀವಿ. ಆ ರೀತಿಯಾಗಿ ದೇವರಲ್ಲೂ ಕೂಡ ನಾವು ಬೆಳ್ಳು ಮಾಡುವಂಥ ರೀತಿಯಲ್ಲಿ ದೇವರು ವರ್ತಿಸ್ತಾನ? ಆ ರೀತಿಯಾಗಿ ದೇವರು ತಪ್ಪನ್ನು ಮಾಡ್ತಾನ? ದೇವರ ಆಲೋಚನೆಗಳು ಮನುಷ್ಯನ ಆಲೋಚನೆಗಳಂತೆ ದುರಾಲೋಚನೆಗಳ? ಮನುಷ್ಯನಲ್ಲಿ ದುರಾಲೋಚನೆಗಳಿದೆ. ಮನುಷ್ಯನ ಮನಸ್ಸಿನಲ್ಲಿ ಕೆಟ್ಟತನ ಎನ್ನುವಂಥದ್ದಿದೆ. ಮನುಷ್ಯನ ಮನಸ್ಸಿನಲ್ಲಿ ಕೆಟ್ಟತನ ಎನ್ನುವಂಥದ್ದಿದೆ. ಮನುಷ್ಯನ ಮನಸ್ಸಿನಲ್ಲಿ ಕೆಟ್ಟತನ ಎನ್ನುವಂಥದ್ದಿದ್ದಾಗ ಏನಕ್ಕೋಸ್ಕರನ ಆ ರೀತಿಯಾಗಿ ದೇವರು ತಪ್ಪನ್ನು ಮಾಡ್ತಾ ಇದ್ದಾನ, ಇಲ್ಲ ಸರಿ ಮಾಡ್ತಾ ಇದ್ದಾನ? ಮನುಷ್ಯನ ಮನಸ್ಸಿನಲ್ಲಿ ಕೆಟ್ಟತನ ಎನ್ನುವಂಥದ್ದು ಇದ್ದಾಗ ದೇವರು ಮಾಡುವಂಥದ್ದು ಒಳ್ಳೆಯದ ಕೆಟ್ಟದ ಎನ್ನುವಂಥದ್ದನ್ನು ಆಲೋಚನೆ ಮಾಡಿ ನೋಡಿ.
ದೇವರು ಮಾಡುವಂಥದ್ದು ಮನುಷ್ಯನಿಗೆ ಒಳ್ಳೆ ರೀತಿಯಾಗಿ ಕಾಣುತ್ತಾ, ಕೆಟ್ಟ ರೀತಿಯಾಗಿ ಕಾಣುತ್ತಾ? ಕೆಟ್ಟವರಿಗೆ ಯಾವ ರೀತಿಯ ಕೆಟ್ಟತನದಲ್ಲಿ ನಡ್ಕೊಳ್ಳುವಂಥವ್ರಿಗೆ ಒಬ್ಬ ಮನುಷ್ಯನನ್ನು ನೋಡಿದಾಗ ಆತನು ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ರು, ಒಳ್ಳೆ ರೀತಿಯಲ್ಲಿ ಇದ್ದರೂ ಕೂಡ ಕೆಟ್ಟ ರೀತಿಯಲ್ಲಿಯೇ ಕಾಣುತ್ತೆ. ಸ್ಪಷ್ಟವಾಗಿ ಇದನ್ನು ಗಮನಿಸಬೇಕು. ದೇವರ ಧರ್ಮದ ವಿಷಯದಲ್ಲಿ ದೇವರು ಯಾವ ರೀತಿಯಾಗಿದೆ? ದೇವರು ಮನುಷ್ಯರ ವಿಷಯದಲ್ಲಿ ಎಲ್ಲ ಮನುಷ್ಯರಿಗೂ ಒಂದೇ ರೀತಿಯಾದಂಥ ಧರ್ಮವನ್ನು ಮಾಡ್ತಾನ? ಎಲ್ಲ ಮನುಷ್ಯರಿಗೂ ಒಂದೇ ರೀತಿಯಾದಂಥ ಧರ್ಮವನ್ನು ಮಾಡಲ್ಲ. ಒಬ್ಬ ಮನುಷ್ಯನ ವ್ಯಕ್ತಿತ್ವದ ಮೇಲೆ ಒಂದೊಂದು ಧರ್ಮಗಳಿರ್ತತೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಆತನ ವ್ಯಕ್ತಿತ್ವ ಯಾವ ರೀತಿಯಾಗಿದೆಯೋ ಅದರ ಮೇಲೆ ದೇವರು ಧರ್ಮವನ್ನು ತೀರಿಸ್ತಾನೆ, ಧರ್ಮವನ್ನು ಮಾಡ್ತಾನೆ. ಒಬ್ಬ ಮನುಷ್ಯನ ಯಾಕೆ ಅಂತೇಳಿ ನೋಡುವಾಗ ದೇವರು ಭವಿಷ್ಯತನ್ನು ತಿಳಿದಂಥವನಾಗಿದ್ದಾನೆ. ದೇವರು ಭವಿಷ್ಯತನ್ನು ತಿಳಿದಂಥ ಕಾರಣ ಒಬ್ಬ ಮನುಷ್ಯನಿಗೆ ಒಳ್ಳೆಯದನ್ನು ಮಾಡಿದ್ರೆ ಆತನ ನಾಳೆ ಯಾವ ರೀತಿಯಾಗಿ ಬದುಕ್ತಾನೆ ಎನ್ನುವುದನ್ನು ದೇವರ ಆಲೋಚನೆ ಮಾಡುವಂಥ ಶಕ್ತಿ ಇದೆ. ಈ ಮಣ್ಣಿನ ಮೆದುಳಿಗೆ ಇದು ಅರ್ಥ ಆಗಲ್ಲ. ದೇವರು ಈ ರೀತಿಯಾಗಿ ಮಾಡಿದ್ದಾನೆ, ದೇವರು ಆ ರೀತಿಯಾಗಿ ಮಾಡಿದ್ದಾನೆ ಎನ್ನುವಂಥದ್ದನ್ನು ನಾವು ಮೂರ್ಖರ ರೀತಿಯಲ್ಲಿ ಆಲೋಚನೆ ಮಾಡ್ತೀವಿ. ದೇವರ ಒಂದು ಕಾರ್ಯದ, ದೇವರ ತೀರ್ಮಾನದ ಹಿಂದೆ ಏನಿದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ದೇವರು ಒಬ್ಬರಲ್ಲಿ ಒಂದು ರೀತಿಯಾಗಿ ಇನ್ನೊಬ್ಬರಲ್ಲಿ ಇನ್ನೊಂದು ರೀತಿಯಾಗಿ ಯಾಕೆ ದೇವರು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ? ಒಬ್ಬರನ್ನ ದ್ವೇಷ ಮಾಡಿ ಇನ್ನೊಬ್ಬರನ್ನ ಯಾಕೆ ಪ್ರೀತಿ ಮಾಡ್ತಾ ಇದ್ದಾನೆ? ಯಾಕೆ ದೇವರು ವ್ಯತ್ಯಾಸವಾಗಿ ಕಾಣ್ತಾ ಇದ್ದಾನೆ? ಈ ಒಂದು ಕಾರ್ಯವನ್ನು ಮುಂದಿನ ಭಾಗದಲ್ಲಿ ನಾವು ಸ್ಪಷ್ಟವಾಗಿ ನೋಡಿಕೊಳ್ಳೋಣ. ಎಲ್ಲರಿಗೂ ವಂದನೆಗಳು.